ನಮಸ್ತೆ, ವೆಲ್ಕಮ್ ಟು ಕನ್ನಡ ಫಿಲ್ಮಿ ಕ್ಲಬ್ ಪಾಡ್ಕಾಸ್ಟ್. ಇವತ್ತು ನಮ್ಮ ಜೊತೆ ಹೆಜ್ಜಾರು ಡೈರೆಕ್ಟರ್ ಹರ್ಷಪ್ರಿಯಾ ಸರ್ ಇದ್ದಾರೆ. ಹೆಜ್ಜಾರು ಅದರ ಥರ್ಡ್ ವೀಕ್ ಆಫ್ ಥಿಯೇಟರ್ ರನ್ನಲ್ಲಿದೆ. ಹೆಜ್ಜಾರದು ವರ್ಡ್ ಆಫ್ ಮೌತ್ ಪ್ರಮೋಷನ್ಸ್ ಬಗ್ಗೆ, ಹೆಜ್ಜಾರದು ರೈಟಿಂಗ್, ಹೆಜ್ಜಾರದು ಥಿಯೇಟ್ರಿಕಲ್ ರನ್ ಎಲ್ಲದರ ಬಗ್ಗೆ ಇವತ್ತು ಮಾತಾಡ್ತಿದ್ದೀವಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಈ ಪ್ರಶ್ನೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈ ವರ್ಷ ನಾವು ಮಾತಾಡಿರೋ ಫಿಲ್ಮ್ ಮೇಕರ್ಸ್ ಹತ್ರ ನಮಗೆ ಬಂದಿದ್ದು ಒಂದು ದೊಡ್ಡ ಕಂಪ್ಲೇಂಟ್ ಏನಂದ್ರೆ ಆಡಿಯನ್ಸ್ ಥಿಯೇಟರ್ಗೆ ಬರ್ತಿಲ್ಲ ಅಂತ. ನಾವು ನಿಮ್ಮ ಫಿಲಮ್ನ ಗುರುವಾರ ಮಧ್ಯಾಹ್ನ ನೋಡಿದ್ದು ಆ್ಯಂಡ್ ಆ ಮಲ್ಟಿಪ್ಲೆಕ್ಸಲ್ಲಿ ನಿಮ್ಮ ಫಿಲಮ್ಗೆ 60% ಆಕ್ಯುಪೆನ್ಸಿ ಇತ್ತು. ಸೊ ನಿಮ್ಮ ಫಿಲಮ್ಗೆ ಆ ಸಮಸ್ಯೆ ಬಂದಿರೋ ಥರ ಕಾಣ್ತಿಲ್ಲ. ಅದು ಥರ್ಡ್ ವೀಕಲ್ಲಿ ನೋಡಿದ್ದು ನಾವು. ಸೊ ನಿಮ್ಮ ಥರ್ಡ್ ವೀಕ್ ರನ್ನಲ್ಲಿ ಆಡಿಯನ್ಸ್ ಬರ್ತಿದ್ದಾರೆ ಅಂದರೆ ನಿಮ್ಮ ಫಿಲಮಲ್ಲಿ ಯಾವ ಫ್ಯಾಕ್ಟರ್ಸ್ ವರ್ಕ್ ಆಗಿರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಆಡಿಯನ್ಸ್ ಓನ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬ ಮುಖ್ಯ ಅಂತ ನನಗೆ. ಅಂದರೆ ಮೇ ಬಿ ನಾನು ಒಂದು ಸಿನಿಮಾ ಗೆಲ್ಲಿಸ್ತೀನೋ ಅನ್ನೋ ಭಾವನೆ ಆಡಿಯನ್ಸಿಗೆ ಬಂದಾಗ ಅವನು ಅದಕ್ಕೆ ಎಕ್ಸ್ಟ್ರಾ ಮೈಲೇಜ್ ಹೋಗ್ತಾನೆ ಅಂತ. ಇದು ಏನೋ ಹೊಸದಾಗಿ ಹೇಳ್ತಿದೆ ಅನ್ನೋ ನಂಬಿಕೆ ಅವನಿಗೆ ಬಂದುಬಿಟ್ಟಾಗ ಅವನು ನಾರ್ಮಲಾಗಿ ಮಾತಾಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ. ಒಬ್ರಿಗೆ ಹೇಳೋ ಜಾಗದಲ್ಲಿ ಇನ್ನೊಬ್ರಿಗೆ ಹೇಳ್ತಾನೆ, ಎಕ್ಸೈಟ್ ಆಗ್ತಾನೆ. ಅದೆಲ್ಲ ಕಾಣಿಸ್ಕೊಂಡಾಗ ಪದೇ ಪದೇ ಮಾತಾಡೋಕ್ಕೆ ಶುರು ಆದಾಗ ಮೇ ಬಿ ಅದೇ ದೊಡ್ಡ ಪ್ಲಸ್ ಅಂತ ಅನಿಸುತ್ತೆ. ಆಡಿಯನ್ಸ್ ಓನ್ ಮಾಡಬೇಕು, ಅದು ಫಸ್ಟ್ ಅವ್ನಿಗೆ ಆಪ್ತ ಅನ್ನಿಸ್ಬಿಟ್ಟಾಗ ಆಗುತ್ತೆ ಅಂತ ಅನಿಸುತ್ತೆ. ನನಗೆ ಈ ಸಿನಿಮಾಗೆ ಆಗಿದ್ದು ಅದೇನೆ. ಅಂದರೆ ಮೊದಲನೇ ಶೋನಲ್ಲಿ ನಾವೇನೇ ಪಬ್ಲಿಸಿಟಿ ಮಾಡಿ ಏನೇ ಪುಷ್ ಮಾಡಿದ್ರು ಫಸ್ಟ್ ಶೋನಲ್ಲಿ ಅದರದ್ದೊಂದು ಇದು ಗೊತ್ತಾಗೋಗುತ್ತೆ, ರಿಸಲ್ಟ್ ಗೊತ್ತಾಗುತ್ತೆ. ಅದಾದಮೇಲೆ ನಾವು ಮತ್ತೆ ಪುಷ್ ಮಾಡ್ತಾನೆ ಇರ್ತೀವಿ. ನಮ್ಮದು ನೆವರ್ ಎಂಡಿಂಗ್ ಪ್ರಾಸೆಸ್ ಅದು. ಯಾಕಂದರೆ ಕರ್ನಾಟಕದಲ್ಲಿ ನಾವು ಈ ನಮ್ಮ ಭೌಗೋಳಿಕವಾಗಿ ಲೆಕ್ಕ ಹಾಕಿದ್ರೆ ಮತ್ತು ಜನಸಂಖ್ಯೆ ಲೆಕ್ಕ ಹಾಕಿದ್ರೆ ಇರೋ 41% ಜನದಲ್ಲಿ ಆಡಿಯನ್ಸು ತುಂಬ ಡಿವೈಡ್ ಆಗಿದ್ದಾರೆ. ಕನ್ನಡಿಗರು ನಾನು ಹೇಳ್ತಿರೋದು 42% ಏನು ಹೇಳಿದ್ದಾರೆ, ಅದರಲ್ಲೇ ತುಂಬ ಡಿವೈಡ್. ಬೆಂಗಳೂರು ಮಾತ್ರ ನಾನು ಹೇಳ್ತಿದ್ದೀನಿ. ಯಾಕೆ ನಾವು ಸಿನಿಮಾ ರಿಲೀಸೇ ಜಾಸ್ತಿ ಬ್ಯಾಂಗ್ಳೂರು ಸೆಂಟ್ರಿಗೆ ಮೈಂಡಲ್ಲಿದ್ದಿದ್ದು ನಾವು. ಸೊ ಹಂಗಾಗಿ ಅದರಲ್ಲಿ ತುಂಬ ಕಡಿಮೆ ಮಟ್ಟದ ಜನ ಮಾತ್ರ ನಿಮಗೆ ಹೊಸಬ್ರಿಗೆ ಫಸ್ಟ್ ವೀಕಿಗೆ ಬರೋಕ್ಕೆ ಸಾಧ್ಯ. ಯಾಕಂದರೆ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಆಮೇಲೆ ಜಾನರ್ ಫಾಲೋ ಮಾಡ್ತಾರೆ, ಇದೆಲ್ಲನೂ ಇದೆ. ಆಮೇಲೆ 4 ವಾರ ಸಿನಿಮಾ ಥಿಯೇಟ್ರಲ್ಲಿದ್ದರೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಅಂದರೆ ಚೆನ್ನಾಗಿದೆಯೋ ಇಲ್ವೋ ಗೊತ್ತಿಲ್ಲ. 4 ವೀಕ್ಸ್ ಥಿಯೇಟ್ರಲ್ಲಿದ್ದರೆ ಏನೋ ಚೆನ್ನಾಗಿದೆ ಗುರು, ಅದಕ್ಕೆ ಇದೆ ಅನ್ನೋ ಮೈಂಡ್ಸೆಟ್ ಒಂದಷ್ಟಿದೆ. ಇದನ್ನೆಲ್ಲ ದಾಟಿ ತುಂಬ ರೇರ್ ಅದು ಫಸ್ಟ್ ವೀಕಿಗೆ ಜನ ಬಂದ್ಬಿಡೋದು. ಅದಕ್ಕೆ ಕಾರಣ ಫಸ್ಟ್ ವೀಕಲ್ಲಿ ನೋಡಿದಂಥ ಜನಕ್ಕೆ ಅಥವಾ ಫಸ್ಟ್ 2-3 ಶೋಗಳನ್ನು ನೋಡಿದಾಗ ಅವ್ರಿಗೆ ಇದರಲ್ಲಿ ಏನೋ ವಿಶೇಷ ಇದೆ ಅಂತ ಅನಿಸಿರ್ಬೋದು. ಹಾಗಾಗಿ ಸ್ವಲ್ಪ ಎಕ್ಸ್ಟ್ರಾ ಮೈಲೇಜ್ ಹೋಗಿ ಮೌತ್ ಟಾಕ್ ಆಗಿದೆ ಅಂತ ಅನಿಸುತ್ತೆ. ಓಕೆ, ಆಡಿಯನ್ಸ್ ಓನ್ ಮಾಡ್ಕೊಳ್ಳೋದು ಅಂತ ಹೇಳ್ತಿದ್ರಿ ಅಲ್ಲ. ಒಂದು ಫಿಲಮ್ನ ಆಡಿಯನ್ಸ್ ಯಾವಾಗ ಓನ್ ಮಾಡ್ಕೋಬೋದು? ಅಫ್ಕೋರ್ಸ್ ತುಂಬ ಇಷ್ಟ ಆದಾಗ, ಬಟ್ ಅದನ್ನ ಇನ್ನೊಂಚೂರು ಎಲಾಬ್ರೇಟ್ ಮಾಡಿ ಹೇಳ್ಬೋದು. ಅಂದರೆ ಈಗ ನನ್ನ ಟೀಸರ್ ಏನು ಹೇಳ್ತೋ ಅದಕ್ಕೆ ತುಂಬ ಹತ್ತಿರವಾಗಿ ಟ್ರೈಲರ್ ಇತ್ತು. ನಾನು ಇನ್ನೇನೋ ಹೊಸದಾಗಿ ಅದನ್ನು ಹೇಳಿಲ್ಲ. ಟೀಸರು ಟ್ರೈಲರಲ್ಲಿ ಏನು ಹೇಳಿದ್ನೋ ಅದನ್ನೇ ಸಿನಿಮಾದಲ್ಲೂ ಹೇಳಿದ್ದೀನಿ ಅಂತ. ನಾನು ಏನೂ ಮುಚ್ಚಿಟ್ಟಿರಲಿಲ್ಲ. ಆ್ಯಕ್ಷನ್ ಬ್ಲಾಕ್ ಇದೆ ಅಂತ ಹೇಳಿದ್ದೆ, 3 ಸಾಂಗ್ ಬಿಟ್ಟಿದ್ದೆ ನಾನು ಆಲ್ರೆಡಿ. ಅಂದರೆ ಇದು ಕಮರ್ಷಿಯಲ್, ಅಂದರೆ ಬರೀ ಕಂಟೆಂಟೇ ಹೇಳೋ ಸಿನಿಮಾ ಅಲ್ಲ, ಕಮರ್ಷಿಯಲ್ ಆಸ್ಪೆಕ್ಟ್ಗಳು ಸಿನಿಮಾದಲ್ಲಿದೆ ಮತ್ತು ಕಂಟೆಂಟು ಇದೆ. ಅಂದರೆ ನಾನು ಯಾವುದನ್ನು ಹೈಡ್ ಮಾಡಿದೆ, ಎಲ್ಲ ವಿಷಯಗಳನ್ನು ಹಾಕಿದ್ದೆ ನಾನು ಟೀಸರ್ ಟ್ರೈಲರಲ್ಲಿ. ಐ ವಾಸ್ ಓಪನ್. ಸೊ ಅದನ್ನು ನೋಡ್ಕೊಂಡು ಬಂದವರು ಅದಲ್ಲದೆ ಇನ್ನೇನೋ ಬೇರೆ ಏನೂ ಇಲ್ಲ ಗುರು, ಅವನೇನು ಹೇಳಿದ್ದ ಅದಿದೆ ಸಿನಿಮಾದಲ್ಲಿ ಅಂತ ಫಸ್ಟು ಅವನು ಯಾಮಾರಿಲ್ಲ. ಓಕೆ, ಅವನದೊಂದು ಏನು ಎಕ್ಸ್ಪೆಕ್ಟೇಷನ್ ಇತ್ತು ಅದನ್ನು ಮೀಟ್ ಮಾಡಿದ್ದಾನೆ. ನನ್ನ ಪರ್ಸ್ಪೆಕ್ಟಿವ್ ಹೇಳ್ತಿದ್ದೀನಿ ನಾನು, ಐ ಮೇ ಬಿ ರಾಂಗ್. ಸೊ ಅವನಿಗೆ ಆಮೇಲೆ ಒಂದು ಸೇಫ್ ಝೋನಲ್ಲಿದ್ದೀನಿ ಅನ್ನೋ ಫೀಲಿಂಗ್ ಇರುತ್ತೆ ಆಡಿಯನ್ಸ್ಗೆ ಯಾವಾಗ್ಲೂ. ಅಂದರೆ ನಾನು ಒಂದು ಥ್ರಿಲ್ಲರ್ ನೋಡೋಕ್ಕೆ ಬಂದಿದ್ದೆ ಅಂದರೆ ಥ್ರಿಲ್ಲರಿನ ಫೀಲಿಂಗ್ ಸಿನಿಮಾ ಇರಬೇಕು, ಕಾಮಿಡಿ ನೋಡೋಕ್ಕೆ ಬಂದಾಗ ಕಾಮಿಡಿ ಇರಬೇಕು. ಅದನ್ನು ಮೀರಿ ಇನ್ನೇನೋ ಹೋದಾಗ ಐ ಆಮ್ ನಾಟ್, ನಾನು ಇಲ್ಲಿ ಯಾವುದೋ ಸೇಫ್ ಝೋನಲ್ಲಿ ಇಲ್ಲ ನಾವು ಅನ್ನೋ ಫೀಲಿಂಗ್ ಬರೋ ಚಾನ್ಸಸ್ಗಳಿರುತ್ತೆ. ರಶ್ಶಿನ್ ಆಗೋಕ್ಕೆ ಮೈಂಡ್ ಹೋಗ್ತಾ ಇರುತ್ತೆ. ಆ ಸೀನ್ ನನಗೆ ಇದ್ರದ್ದು ಏನು ಸತ್ವ ಏನು ಅಂತ ನಾನು ಡೈಸೆಕ್ಟ್ ಮಾಡ್ತಾ ಇರುತ್ತೆ ಮೈಂಡ್. ಅದು ಬೇಗ ಮುಗಿಲಿ ಅಂತ ಅನಿಸ್ತಾ ಇರುತ್ತೆ ಫೀಲಿಂಗ್ಗಳು. ಸೊ ಇದೆಲ್ಲನೂ ಮೀರಿ ಅವನೊಂದು ಸೇಫ್ ಝೋನಲ್ಲಿದ್ದೀನಿ ಅಂತ ಅಂದಾಗ ನಾನು ಅಂದ್ಕೊಂಡಿದ್ದು ನನಗೆ ಮಜಾ ಕೊಟ್ಟಿದೆ. ಇದೆಲ್ಲದನ್ನು ದಾಟಿ ಸಿನಿಮಾಗೆ ತುಂಬ ಪ್ಲಸ್ ಆಗಿದ್ದು ಕ್ಲೈಮ್ಯಾಕ್ಸು. 2 ಕತೆ ಇದೆ ಸಿನಿಮಾದಲ್ಲಿ. ಒಂದು ಪ್ಯಾರಲಲ್ ಲೈಫ್ ಅನ್ನೋದೊಂದು, ನಾನು ಅದನ್ನು ಇನ್ವೈಟ್ ಮಾಡಿದ್ದೆ, ಅದನ್ನಿಟ್ಟು ಇನ್ವೈಟ್ ಮಾಡಿದೆ. ಅವನಿಗೆ ಎಕ್ಸೈಟ್ ಆಗೋದಕ್ಕೆ
ಒಂದು ಎಕ್ಸ್ಟ್ರಾ ಐಸಿಂಗ್ ಆನ್ ದ ಕೇಕ್ ಏನೋ ಅದೇನು ಹೇಳ್ತೀವಿ ಹಂಗೆ ಎಂಡಲ್ಲಿ ಒಂದು ಕ್ಲೈಮ್ಯಾಕ್ಸ್. ಓಕೆ ಸೊ ಎರಡೂ ಅವನಿಗೆ ಎಕ್ಸೈಟ್ ಆಗಿದೆ ಅಂತ ಅನ್ಸುತ್ತೆ. ಸರ್, ನಿಮ್ಮ ಆನ್ಸರಲ್ಲಿ ನನಗೆ 2 ದೊಡ್ಡ ಟೇಕ್ ಅವೇಸ್ ಇದೆ, ಅದನ್ನು ಸಮರೈಸ್ ಮಾಡ್ಬಿಡ್ತೀನಿ. ಫಸ್ಟ್ ಟೇಕ್ ಅವೇ ಏನಂದರೆ ಟ್ರಾನ್ಸ್ಪರೆನ್ಸಿ ಆಡಿಯನ್ಸ್ ಜೊತೆ. ನಾವು ಯಾವ ಸಿನಿಮಾ ಮಾಡಿದ್ದೀವಿ ನಾವು ಅದ್ರದ್ದೇ ಎಕ್ಸ್ಪೆಕ್ಟೇಷನ್ಸ್ನ ಸೆಟ್ ಮಾಡ್ಕೊಂಡು ಬರಬೇಕು. ನಿಮ್ಮ ಟ್ರೇಲರ್ ಅಥವಾ ಟೀಸರ್ ಮಿಸ್ಲೀಡಿಂಗ್ ಇರಬಾರ್ದು ಅನ್ನೋದು ಒಂದು ದೊಡ್ಡ ಟೇಕ್ ಅವೇ. ಆದರೆ ಇನ್ನೊಂದು, ಒಂದೊಳ್ಳೆ ಐಡಿಯಾ ಇನ್ವಿಟೇಷನ್ ಮಾತ್ರ. ಆ ಐಡಿಯಾನ ಡೆವಲಪ್ ಮಾಡಿ ಫ್ಲೆಶ್ ಔಟ್ ಮಾಡಿದಾಗ ಗುಡ್ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಸೆಕೆಂಡ್ ಟೇಕ್ ಅವೇ. ಥ್ಯಾಂಕ್ ಯು ಫಾರ್ ದಟ್ ಸರ್. ಸರ್, ನಾನು ಫಸ್ಟ್ ಹೇಳಿದ್ದೆ ರಿಪೀಟ್ ಮಾಡಿ ನಾನು ನೆಕ್ಸ್ಟ್ ಕ್ವೆಶನ್ ಕೇಳ್ತೀನಿ. ನಿಮ್ಮ ಫಿಲಮ್ಗೆ ಒಂದು ಲಾರ್ಜ್ ಎಕ್ಸ್ಟೆಂಟ್ಗೆ ಆಡಿಯನ್ಸ್ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೋ ತೊಂದರೆ ಆಗಿಲ್ಲ, ಒಪ್ಕೋಬೋದಲ್ಲ? ಖಂಡಿತ. ತುಂಬ ಫಿಲಮ್ಸಿಗೆ ಈ ವರ್ಷ ಅದಾಗಿದೆ. ಎಸ್ಪೆಷಲಿ ನ್ಯೂ ಏಜ್ ಫಿಲ್ಮ್ ಮೇಕರ್ಸ್, ಡೆಬ್ಯೂ ಫಿಲಮ್ ಮಾಡ್ತಿರೋರಿಗೆ ಆ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಅವ್ರಿಗೆ ಎಲ್ಲಿ ಎಡವ್ತಿರ್ಬೋದು ಫಿಲಮ್ ಮೇಕರ್ಸ್, ಆ್ಯಂಡ್ ಅವ್ರಿಗೆ ಯಾವ ಥರ ಪ್ರಾಬ್ಲಮ್ಸ್ ಆಗ್ತಿರ್ಬೋದು? ಇದನ್ನು ನಾನು ಬೇರೆ ಥರ ನೋಡ್ತೀನಿ. ನನ್ನ ಸಿನಿಮಾಗೆ ಜನ ಬಂದಿದ್ದಾರೆ ಅಂತಂದರೆ ಐ ಮಸ್ಟ್ ಥ್ಯಾಂಕ್. ಇದಕ್ಕಿಂತ ಹಿಂದೆ ಚೆನ್ನಾಗಿ ಮಾಡಿರೋ ಸಿನಿಮಾಗಳಿದೆ ಕೆಲವು. ಅಂದರೆ ಒಂದು ಬ್ಲಿಂಕ್ ಆಗ್ಬೋದು ಅಥವಾ ಶಾಕಾಹಾರಿ ಆಗ್ಬೋದು. ನನ್ನ ಸಿನಿಮಾಗೆ ಸ್ವಲ್ಪ ಹತ್ರದ ಜಾನರಿನ ಸಿನಿಮಾಗಳು. ಆ ಸಿನಿಮಾನ ನಂಬಿ ಥಿಯೇಟ್ರಿಗೆ ಬಂದಿದ್ದರು, ಇಷ್ಟಪಟ್ಟಿದ್ದಾರೆ. ಸೊ ಇದು ಅಂಥದ್ದೇ ಏನೋ ಹೊಸದಾಗಿ ಏನೋ ಟ್ರೈ ಮಾಡಿರ್ಬೋದು ಅನ್ನೋ ನಂಬಿಕೆಯಿಂದ ಒಳಗೆ ಬಂದರು. ನಾನು ಅದನ್ನೇ ಹೇಳಿ, ಸೇಫ್ ಝೋನ್ ಅಂತ ಫೀಲಿಗೆ ಬಂದಿದ್ದಾರೆ ಅಂತ. ಆ 2 ಸಿನಿಮಾಗಳು ಜನಗಳನ್ನ ಕರೆದು ಒಳಗೆ ಕೂರಿಸಿ, ಅಂದರೆ ಓಪನಿಂಗೇ ಬರದೇ ಇರ್ಬೋದು, ಬಿಕಾಸ್ ಅದರ ಹಿಂದಿನ ಕೆಲವು ಯಾಮಾರೋ ವಿಷಯಗಳೇ ಏನೇನೋ ಆಗಿರುತ್ತಲ್ಲ. ಹಾಗಾಗಿ ನೋಡ್ಕೊಂಡು ಹುಷಾರಾಗಿ ಒಳಗೆ ಬಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಈ ವ್ಯಾಪಾರದ ಲೆಕ್ಕಾಚಾರದಲ್ಲಿ ಆಗುವಂಥ ಸ್ಕ್ರೀನ್ಗಳ ಅಭಾವದಲ್ಲಿ ಅವು ಬೇಗ ಹೊರಗಡೆ ಹೋಗ್ಬೇಕಾಯ್ತು. ಸೊ ಇದೇನು ಅದೇ ಥರ ಟೋನ್ ಇದೆಯಲ್ಲ ಸಿನಿಮಾ, ಅಲ್ಲಿ ನನಗೆ ಒಳ್ಳೆ ಸಿನಿಮಾ ಸಿಕ್ಕಿದೆ, ಇವನ ಹತ್ರನೂ ಸಿಗ್ಬೋದು, ಟೀಸರು ಟ್ರೈಲರು ಅದಕ್ಕೇನೋ ಹಿಂಟ್ ಕೊಡ್ತಾ ಇದೆ ಅಂತ ಅಂದ್ಕೊಂಡು ಜನ ಬಂದಿದ್ದಾರೆ. ಓಕೆ, ನಮ್ಮ ಎಂಡಿಂದ ಅಂದರೆ ಫಿಲ್ಮ್ ಮೇಕರ್ಸ್ ಎಂಡಿಂದ ನಮ್ಮ ರೈಟಿಂಗಲ್ಲಿ ಅಥವಾ ನಮ್ಮ ಟ್ರೀಟ್ಮೆಂಟಲ್ಲಿ ನಾವೇನಾದರೂ ಮಿಸ್ಟೇಕ್ ಮಾಡ್ತಿರ್ಬೋದಾ? ಒಂದು ಪಾಲಿಟಿಕ್ಸ್ ಒಂದು ಕಡೆ ಇದೆ, ಅಂದರೆ ಸ್ಕ್ರೀನ್ ಸಿಗದೆ ಇರೋದು ಅಥವಾ ಸ್ಮಾಲರ್ ಫಿಲಮ್ಸಿಗೆ ಸಪೋರ್ಟ್ ಸಿಗದೆ ಇರೋದು. ಬಟ್ ನಮ್ಮ ಎಂಡಿಂದ ನಮ್ಮ ರೈಟಿಂಗಲ್ಲಿ ಅಥವಾ ನಮ್ಮ ಮೇಕಿಂಗಲ್ಲಿ ಏನಾದ್ರು ಮಿಸ್ಟೇಕ್ಸ್ ಆಗ್ತಿರ್ಬೋದಾ? ಖಂಡಿತ. ಈಗ ಯಾರೋ ಒಬ್ಬರು ಇಬ್ಬರು ಹೇಳೋ ಒಪಿನಿಯನ್ ಆದರೆ ಅದು ಪರ್ಸ್ಪೆಕ್ಟಿವ್ ಅಂತ ಹೇಳಿ ಬಿಡ್ಬೋದು. ಲಾರ್ಜರ್ ರಿಯಾಕ್ಷನ್ನೇ ಅದೇ ಬರ್ತಾ ಇರುತ್ತೆ. ಅಂದರೆ ನಾನು ಹೊಸಬ ಇರ್ಬೋದು ಇಂಡಸ್ಟ್ರಿಗೆ, ಬಟ್ ನಾನೊಬ್ಬ ಪ್ರೇಕ್ಷಕನಾಗಿನೂ ತುಂಬ ವರ್ಷ ಇದ್ದೀನಿ ಇಂಡಸ್ಟ್ರಿನಲ್ಲಿ. ಸೊ ಆ ಮಿಸ್ಟೇಕ್ಗಳು ಇದ್ದೇ ಇದೆ. ಅದು ಏನಾಗ್ತಿತ್ತು, ನಾವು ಒಬ್ಬ ಅಸಿಸ್ಟೆಂಟ್ ಆಗೋ ಅಸೋಸಿಯೇಟ್ ಆಗೋ ಬೇರೆ ಕೆಲಸಗಳು ಮಾಡುವಾಗ ನನ್ನ ಜೊತೆ ಇದ್ದವನು ಆಲ್ರೆಡಿ ಡೈರೆಕ್ಟರ್ ಆಗಿಬಿಟ್ಟ, ಇನ್ಯಾರೋ ಪ್ರೊಡ್ಯೂಸರ್ ದುಡ್ಡಿದೆ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದವರಾಗ್ಬೋದು, ಪ್ರೆಷರಿಗಾಗಿ ಒಂದು ಕತೆ ಇದೆ ನಾನು ಮಾಡಿಬಿಡ್ತೀನಿ ಮಾಡಲೇಬೇಕು ಅಂತ ಬಂದಿದ್ದಾಗಲಿ. ಈ ಥರ ಕೆಲವು ಸಣ್ಣ ಪುಟ್ಟ ಅಂದರೆ ತುಂಬ ದೊಡ್ಡ ಮಟ್ಟದಲ್ಲೇ ತಪ್ಪುಗಳಾಗಿರೋದು ಇದೆ. ನಾವು ಅದಕ್ಕೆ ಆಡಿಯನ್ಸ್ನ ಯಾವುದೇ ಕಾರಣಕ್ಕೂ ಬ್ಲೇಮ್ ಮಾಡೋಕ್ಕಾಗಲ್ಲ. ನಮ್ಮೊಳಗಡೆ ತಪ್ಪಿಲ್ಲದೆ ಅದು ಆಗದೆ ಇರೋಕ್ಕೆ ಸಾಧ್ಯ ಇಲ್ಲ. ಅದು ನಾವು ವಿ ಹ್ಯಾವ್ ಟು ಮಿಸ್ಟೇಕ್ಗಳನ್ನ ಸರಿ ಮಾಡ್ಕೊಳ್ಬೇಕು, ಒಪ್ಕೊಳ್ಳೇಬೇಕು. ಓಕೆ, ಸೊ ನಾವು ಆಡಿಯನ್ಸ್ನ ಬ್ಲೇಮ್ ಮಾಡೋಂಗಿಲ್ಲ, ನಾವು ನಮ್ಮ ಆಡಿಯನ್ಸ್ನ ಸೇಫ್ ಝೋನಲ್ಲಿ ಇದ್ದಾರೆ ಅಂತ ಫೀಲ್ ಮಾಡಿಸಿದ್ರೆ ಅವ್ರು ಥಿಯೇಟರಿಗೆ ಬಂದೇ ಬರ್ತಾರೆ. ಹಾಂ ಸರ್, ನಿಮ್ಮ ಫಿಲಮ್ ಬಗ್ಗೆ ನಮ್ಮ ಟೀಮಲ್ಲಿ ಮತ್ತು ಹೊರಗಡೆ ಕೂಡ ನಾವು ನೋಟಿಸ್ ಮಾಡಿದ್ದು ಇನ್ನೊಂದು ಬಿಗ್ಗೆಸ್ಟ್ ಫ್ಯಾಕ್ಟರು ನಿಮ್ಮ ಫಿಲಮಿಗೆ ಸಿಕ್ಕಿದ್ದು ವರ್ಡ್ ಆಫ್ ಮೌತ್ ಪ್ರಮೋಷನ್ಸ್. ಸೊ ಅದ್ರ ಬಗ್ಗೆ ಒಂದಷ್ಟು ಪ್ರಶ್ನೆಗಳಿದೆ, ಬಟ್ ನಿಮ್ಮ ಎಂಡಿಂದ ನಿಮ್ಮ ಫಿಲಮ್ದು ವರ್ಡ್ ಆಫ್ ಮೌತ್ ಹೇಗೆ ಸ್ಪ್ರೆಡ್ ಆಯಿತು ಅಂತ ನೀವು ಅಬ್ಸರ್ವ್ ಮಾಡಿರೋದು ಹೇಳಿ. ಫಸ್ಟು ವಿ ಆರ್ ವೆರಿ ಕ್ಲಿಯರ್, ನಾನು ಪ್ರೀಮಿಯರ್ ಶೋ ಮಾಡಲ್ಲ ಅಂತ. ಓಕೆ, ನಾನು ಮತ್ತು ಪ್ರೊಡ್ಯೂಸರ್ ಮಾತಾಡ್ಕೊಂಡಿದ್ರಲ್ಲಿ ಅದು ಯಾಕೆ ಅಂದರೆ ನಮ್ಮದು ಚಿಕ್ಕ ಸಿನಿಮಾ ಮತ್ತು ನಮ್ಮ ಸರ್ಕಲ್ ಕೂಡ ಚಿಕ್ಕದು. ನಮಗೇನು ಫ್ಯಾನ್ ಬೇಸ್ ಅಂತಾಗಲಿ ಯಾರಿಗೂ ಇಲ್ಲ. ಅದು ನಾನು ಹೊಸಬ, ಭಗತ್ ಹೊಸಬ, ಎಲ್ಲರೂ ಹೊಸಬರಾಗಿರೋದ್ರಿಂದ ನಮ್ಮ ಫ್ಯಾಮಿಲಿ ಫ್ರೆಂಡ್ಸು ಇದೇ ನಮ್ಮ ಫಸ್ಟ್ ಸರ್ಕಲ್ಲು. ನಾನು ಪ್ರೀಮಿಯರ್ ಶೋ ಅಂತ ಮಾಡಿದ್ರೆ ಫಸ್ಟ್ ಸರ್ಕಲ್ ಫಸ್ಟ್ ಡೇನಲ್ಲೇ ಖಾಲಿ ಆಗೋಯ್ತದು. ಅದು ನನಗೆ ಪ್ಲಸ್ ಆಗೋ ಚಾನ್ಸಸ್ ಇಲ್ಲ. ಓಕೆ, ಹಾಗಾಗಿ ನಾನೇನು ಮಾಡಿದೆ, ಪ್ರೀಮಿಯರ್ ಶೋನ ಕ್ಯಾನ್ಸಲ್ ಮಾಡಿಕೊಂಡು ಫಸ್ಟ್ ಸರ್ಕಲ್ ಅಂತ ಏನಿತ್ತು ಅದೆಲ್ಲನೂ ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ವೀಕು ಬಂದು ಸಿನಿಮಾ ನೋಡೋ ಥರ ಆಗಲಿ ಅನ್ನೋದನ್ನು ಪುಷ್ ಮಾಡಿದ್ವಿ. ಅಂದರೆ ರಾಮ್ಜಿ ಸರ್ಗೂ ಸಿನ್ಸ್ ಈಸ್ ಏನು ಸೀರಿಯಲ್ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್, ಅವ್ರದ್ದೊಂದು ದೊಡ್ಡ ಜರ್ನಿ ಇದೆ, 13 years ಆಫ್ ಜರ್ನಿ. ಅವ್ರಿಗೊಂದೇನೋ ಬಳಗ ಇದೆ.
ಅವರೆಲ್ಲರೂ ಆದಷ್ಟು ಫಸ್ಟ್ ವೀಕ್ ಬಂದು ಸಿನಿಮಾ ನೋಡಿದ್ರು. ಓಕೆ. ನೋಡಿ ಅವ್ರ ಜೊತೆನಲ್ಲಿ ಅವ್ರ ಫ್ಯಾಮಿಲಿ, ಈಗ ನಾನು ಪ್ರೀಮಿಯರ್ ಶೋ ಅಂತ ಮಾಡಿದರೆ ಯಾರೋ ಒಬ್ಬರು ಸ್ಟಾರ್ ಬರ್ತಿದ್ರು, ಒಬ್ಬರು ಆರ್ಟಿಸ್ಟ್ ಬರ್ತಿದ್ರು, ಒಬ್ಬ ಟೆಕ್ನಿಷಿಯನ್ ಬರ್ತಿದ್ರು. ಅದಾಗದೇ ಇದ್ದಿದ್ದರಿಂದ ಏನಾಯಿತು, ಅವ್ರ ಫ್ಯಾಮಿಲಿಗಳೆಲ್ಲ ಸಿನಿಮಾಗೆ ಬಂತು. ನಿಮ್ಮ ಫಸ್ಟ್ ಸರ್ಕಲಲ್ಲಿ? ನನ್ನ ಫಸ್ಟ್ ಸರ್ಕಲಲ್ಲೇ ನಾನೊಬ್ಬನೇ ಅಲ್ಲದೆ ಫ್ಯಾಮಿಲಿ ಎಲ್ಲ ಒಳಗೆ ಬಂದಿದ್ದರಿಂದ ಅದೇನಾಯಿತು, ಫ್ಯಾಮಿಲಿಗೆ ಇಷ್ಟ ಆಗಿದ್ದರಿಂದ ಅವರು ಸ್ವಲ್ಪ ಜಾಸ್ತಿ ಮಾತಾಡೋಕ್ಕೆ ಶುರುವಾಯಿತು ಅನ್ನೋದು ನನ್ನ ಭಾವನೆ. ನನ್ನ ಫಸ್ಟ್ ಇದು ಬಂದು ಲರ್ನಿಂಗು. ನಾನು ಪ್ರೀಮಿಯರ್ ಶೋ ಮಾಡದೇ ಇದ್ದಿದ್ದು ನನಗೆ ತುಂಬ ವರ್ಕ್ ಆಗಿದೆ, ತುಂಬ ವರ್ಕ್ ಆಯಿತು ನನಗೆ. ಓಕೆ. ನನ್ನ ಫಸ್ಟ್ ಸರ್ಕಲ್ ನನಗೆ ಈಗ ಹೆಂಗೆ ಹೇಳೋದು, ತುಂಬ ನಿರ್ದೇಶಕರು, ಸಾರಿ ನಾನು ಇಲ್ಲಿ ಗೆದ್ದುಬಿಟ್ಟಿದ್ದೀನಿ ಅದರಲ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿಲ್ಲ, ನನ್ನ ಅಬ್ಸರ್ವೇಷನ್ ಮಾತ್ರ ನಾನು ಹೇಳ್ತಿದ್ದೀನಿ. ತುಂಬ ನಿರ್ದೇಶಕರು ಪಾಪ ನನ್ನ ಫ್ರೆಂಡ್ಸ್ಗಳೇ ಬಂದು ಸಿನಿಮಾ ನೋಡ್ತಿಲ್ಲ, ನನ್ನ ಫ್ಯಾಮಿಲಿಯವರೇ ಬಂದು ಸಿನಿಮಾ ನೋಡ್ತಿಲ್ಲ ಅಂತ ಹೇಳಿದ್ದನ್ನು ನಾನು ಕೇಳಿದ್ದಿದೆ. ಈ ಪ್ರೀಮಿಯರ್ ಶೋ ಅನ್ನೋದ್ರಿಂದ ಹೊರಗೆ ಬರಬೇಕು ಅನ್ನೋದು, ಚಿಕ್ಕ ಸಿನಿಮಾಗಳು ಪರ್ಟಿಕ್ಯುಲರ್ಲಿ, ಅದು ನನಗೇನು ನನ್ನ ಕಂಟೆಂಟು ಚೆನ್ನಾಗಿಲ್ಲ ಅಂತ ಫಸ್ಟ್ ಡೇನೇ ಗೊತ್ತಾಗ್ಬಿಟ್ರೆ ಏನಪ್ಪ ಮಾಡಲಿ ಪ್ರೀಮಿಯರ್ ಶೋನಲ್ಲಿ ಅನ್ನೋ ಭಯದಿಂದ ಬಿಟ್ಟಿದ್ದಲ್ಲ ಅದು. ನನಗೆ ಫಸ್ಟ್ ಸರ್ಕಲ್ನ ಫಸ್ಟ್ ವೀಕ್ ಒಳಗೆ ಕರ್ಕೊಬರಬೇಕು ಅನ್ನೋ ಕಾರಣಕ್ಕೆ ಅದನ್ನು ಬಿಟ್ಟೆ. ಓಕೆ. ಇನ್ನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಬರೆದ್ರು, ಅದು ಅಗೈನ್ ಐ ಗೋ ಬ್ಯಾಕ್ ಟು ಶಾಕಾಹಾರಿ ಆ್ಯಂಡ್ ಬ್ಲಿಂಕ್. ಅಲ್ಲೊಂದು ಪದ್ಧತಿ ಸ್ವಲ್ಪ ಮತ್ತೆ ಶುರು ಆಯ್ತದು, ಸಿನಿಮಾಗಳ ಬಗ್ಗೆ ಚೆನ್ನಾಗಿರೋದನ್ನು, ಅನಿಸಿಕೆಗಳನ್ನ ವಿವರವಾಗಿ ಬರೆಯೋದು. ಅಂದರೆ ಗುಡ್ ಮೂವಿ, ಗುಡ್ ವಾಚ್, ಮಸ್ಟ್ ವಾಚ್, ಒನ್ಸ್ ವಾಚ್ ಅಲ್ಲದೆ ಅವ್ರಿಗೇನು ಅನಿಸಿದ್ದನ್ನು ಸ್ವಲ್ಪ ವಿವರವಾಗಿ ಬರೆಯೋ ಪದ್ಧತಿ ಅಲ್ಲಿಂದ ಶುರುವಾಗಿತ್ತು. ನನ್ನ ಸಿನಿಮಾ ತುಂಬ ಚೆನ್ನಾಗಿ ಸಿಗ್ತದೆ. ಅದು ಐ ಮಸ್ಟ್ ಥ್ಯಾಂಕ್ ಎವ್ರಿಬಡಿ. ಅದು ಅವ್ರ ಫ್ರೆಂಡ್ಸು, ಅವ್ರುಗಳು ಎಷ್ಟೋ ಸಲ ತುಂಬ ಕಟುವಾಗಿ ವಿಮರ್ಶೆ ಮಾಡಿ ಬರೆದವರು ಸಹ ಸಿನಿಮಾ ಬಗ್ಗೆ ಒಳ್ಳೆ ಮಾತುಗಳನ್ನು ಬರೆದಾಗ, ಮತ್ತು ಅವ್ರಿಗೆ ಬೇಜಾರಾಗಿ ನೆಗೆಟಿವ್ಗಳು ಬರೆದಿರ್ತಾರೆ ತುಂಬ ಸಲ. ಇದು ಹಂಗಾಗಬೇಕಿತ್ತು, ಹಿಂಗಾಗಬೇಕಿತ್ತು, ಯಾಕೆ ಹಿಂಗಿದೆ ಅಂತ. ಅವ್ರುಗಳೆಲ್ಲ ಪಾಸಿಟಿವ್ ಆಗಿ ಬರೆದಿದ್ದು ಬೇರೆಯವ್ರಿಗೂ ಸಹ ಏನು ಸತ್ವ ಇದೆ ಅಪ್ಪ ಇದರಲ್ಲಿ, ಹಾಗಾಗಿ ಬರೀತಿದ್ದಾರೆ ಅಂತ ಅನಿಸಿದ್ದು. ಇದೆರಡು ತುಂಬ ಮೇಜರ್ ಇದು ಮೌತ್ ಪಬ್ಲಿಸಿಟಿ ಆಗಲಿಕ್ಕೆ. ಆ್ಯಂಡ್ ತುಂಬ ಎಕ್ಸ್ಟೆನ್ಸಿವ್ ಆಗಿ ನಾವು ಎಲ್ಲದನ್ನು ಕ್ಯಾಪ್ಚರ್ ಮಾಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ, ಅದನ್ನು ಪುಷ್ ಮಾಡಿದ್ವಿ. ಅಂದರೆ ಯಾವುದೋ ಒಂದು ಫಸ್ಟ್ ಯಾವುದೋ ಶೋನಲ್ಲಿ ಒಂದು ಇದು ಹೌಸ್ ಕಲರ್ ಟರ್ನ್ ಆಗುತ್ತೆ ಅಂತಂದ್ರೆ ನಾನು ಅದರಲ್ಲೂ ಸ್ಕ್ರೀನ್ಶಾಟ್ ಮಾಡ್ತಿದ್ದೆ. ಅದು ನನಗೆ ಗೊತ್ತು, ನನಗೆ ಸುತ್ತ ಇರೋ 50 ಜನಕ್ಕೆ ಮಾತ್ರ ಹೋಗುತ್ತೆ ಅಂತ, ಬಟ್ ನಾನು ಬಿಡ್ತಿರ್ಲಿಲ್ಲ ಅದನ್ನ. ಅಂದರೆ ಬುಕ್ ಮೈ ಶೋ ಅಲ್ಲಿ ಗ್ರೀನ್ ಇರೋದು ನಾನು ಬಿಡ್ತಿರ್ಲಿಲ್ಲ ಅದನ್ನು ನಾನು ಕಳಿಸ್ತಿದ್ದೆ, ಶೇರ್ ಮಾಡ್ತಿದ್ದೆ. ಸೊ ನನ್ನ ಟೀಮ್ ಎಲ್ಲನೂ ಅದನ್ನೇ ಮಾಡ್ತಾಯಿದ್ರು. ಅಲ್ಲೆಲ್ಲೋ ಒಂದು ಪಾಯಿಂಟಲ್ಲಿ ಬಂದು ಕೂತ್ಕೊಂಡು, ತುಂಬ ಸಿಂಪಲ್ ಲಾಜಿಕ್ ಅದು, ನೀನು ಹಾಕಿದ್ರೆ ನಿನ್ನ ಸರ್ಕಲ್ಗೆ ಮಾತ್ರ ಹೋಗುತ್ತದು, ಆ ಕಡೆಗೆ ಹೋಗಲ್ಲ ಅಂತ. ಬಟ್ ನಾನು ಪದೇ ಪದೇ ಆಗ್ತಾ ಇದ್ದಿದ್ದರಿಂದ ನನ್ನ ಸರ್ಕಲಿಂದ ಔಟ್ ಸರ್ಕಲ್ಗೆ ಹೋಯ್ತದು ಎಕ್ಸ್ಟ್ರಾ ಹೋಗಿ. ನನಗೆ ಯಾವಾಗ 2ನೇ ದಿನ 3ನೇ ದಿನಕ್ಕೆ ನಾನು ಹಾಕಿದ್ದೆಲ್ಲ ನನಗೆ ವಾಪಸ್ ಬರೋಕ್ಕೆ ಶುರು ಆಯಿತು. ಅಲ್ಲಿಂದ ಅದೊಂದು ವರ್ಕ್ ಆಗ್ತಿದೆ ಅಂತ. ಏನು ಹೇಳಕ್ಕೆ ಬಂದೆ ಅಂದರೆ, ನಾವು ಚಿಕ್ಕದನ್ನು ಫಾಲೋ ಮಾಡಿದ್ವಿ ಅಂತ ಹೇಳಕ್ಕೆ ಬಂದೆ. ಆ್ಯಂಡ್ ರಿವ್ಯೂಸ್, ನ್ಯೂಸ್ ಪೇಪರ್ ರಿವ್ಯೂಸು ತುಂಬ 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 ಚೆನ್ನಾಗಿ ವರ್ಕ್ ಆಯಿತು ನನಗೆ. ಇಂಗ್ಲೀಷ್ ಪೇಪರ್ಗಳು, ಕನ್ನಡ ಪೇಪರ್ಗಳು, ಕೆಲವರು ಎಲ್ಲ ವಿಷಯನೂ ಅದೊಂದು ಅಟೆಂಪ್ಟಾಗಿ ನೋಡಿದ್ರು, ಬೇರೆ ಥರ ಇದೆ ಅಂತಂದರು, ಕಾನ್ಸೆಪ್ಟ್ ಬಗ್ಗೆ ಮಾತಾಡಿದ್ರು, ಸಣ್ಣ ಪುಟ್ಟ ತಪ್ಪುಗಳನ್ನು ಎತ್ತಿ ತೋರಿಸಿದ್ದಾರೆ. ಅದನ್ನು ಒಬ್ಬ ಹೊಸ ನಿರ್ದೇಶಕನಿಗೆ ಆ ಮಟ್ಟದ ಪ್ರೀತಿ ಒಬ್ಬ ಮೀಡಿಯಾದಿಂದ ಸಿಗ್ತಿದೆ ಅಂತಂದಾಗ ಅದು ಕೂಡ ಮೌತ್ ಪಬ್ಲಿಸಿಟಿಗೆ ದೊಡ್ಡ ಪ್ಲಸ್ ಆಗುತ್ತೆ. ಸೊ ಐ ಮಸ್ಟ್ ಥ್ಯಾಂಕ್ ದೆಮ್ ಆಲ್ಸೋ. ಅಂದರೆ ಚಿಕ್ಕ ತಪ್ಪುಗಳು ಎಲ್ಲರೂ ಮಾಡ್ತಾರೆ, ಅದನ್ನು ದೊಡ್ಡದಾಗಿ ತೋರಿಸ್ದೆ, ಏನು ಒಳ್ಳೇದಿದೆಯೋ ಅದನ್ನು ಮಾತ್ರ ಮೀಡಿಯಾ ದೊಡ್ಡದಾಗಿ ತೋರಿಸಿದ್ರಿಂದ ಅದು ಕೂಡ ಆಡಿಯನ್ಸ್ಗೆ ಟ್ರಸ್ಟ್ ಬಿಲ್ಡ್ ಆಗೋಕ್ಕೆ ಹೆಲ್ಪ್ ಆಯಿತು ಅಂತ ಅನಿಸುತ್ತೆ. ಓಕೆ ಸರ್, ನನ್ನ ಅಬ್ಸರ್ವೇಷನ್ ವರ್ಡ್ ಆಫ್ ಮೌತ್ ನೀವು ಹೇಳಿದ್ರಲ್ಲ, ನಮ್ಮ ಟೀಮ್ಗೂ ಕೂಡ ಅಬ್ಸರ್ವೇಷನ್ ಇದೇ ಇದ್ದಿತ್ತು. ಒಂದಷ್ಟು ಫಿಲಮ್ಗಳು ಈ ವರ್ಷ ಸೋಷಿಯಲ್ ಮೀಡಿಯಾಲಿ ಬಸ್ ಇದೆ, ರಿಲೀಸಿಗೆ ಮುಂಚೆ ಬಸ್ ಇರುತ್ತೆ, ಮತ್ತು ರಿಲೀಸ್ ಟೈಮಲ್ಲಿ ಕೂಡ ಜನ ಮಾತಾಡ್ತಿರ್ತಾರೆ, ಥಿಯೇಟರಲ್ಲಿ ಜನ ಇರಲ್ಲ. ಬಟ್ ಅಗೇನ್ ನಿಮ್ಮ ಫಿಲಮ್ಗೆ ಅದು ಆಗ್ತಿಲ್ಲ. ನಿಮ್ಮ ಫಿಲಮ್ ಆ ಫಿಲಮ್ಗಳ ಸೋಷಿಯಲ್ ಮೀಡಿಯಾ ಬಸ್ ಕಂಪೇರ್ ಮಾಡಿದ್ರೆ ನಿಮ್ಮ ಫಿಲಮ್ ಚೂರು ಕಮ್ಮಿ ಇದ್ರು ನಮಗೆ ನಿಮ್ಮ ಫಿಲಮ್ ಬಗ್ಗೆ ಕೇಳಿ ನಾವು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ ಅಲ್ಲ, ನಮಗೆ ವರ್ಡ್ ಆಫ್ ಮೌತ್ ಇಂದ ಹಾಕಿ ಹೋಗ್ತೇವೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಹ್ಯೂಮಂಗಸ್ ಬಸ್ ಇಲ್ಲ ಅಂದ್ರೂ ಟಿಕೆಟ್ಸ್ ಕನ್ವರ್ಟ್ ಆಗ್ತಿದೆ. ಹೌದು. ಅಗೇನ್ ಗೋಯಿಂಗ್ ಬ್ಯಾಕ್, ಎಷ್ಟೊಂದು ಫಿಲಮ್ಗೆ ಬಸ್ ಇದ್ರು ಆ ಟಿಕೆಟ್ಸ್ ಕನ್ವರ್ಟ್ ಆಗ್ತಿಲ್ಲ.
ಸೊ ಸೋಷಿಯಲ್ ಮೀಡಿಯಾ ಬಸ್ಗೂ ಟಿಕೆಟ್ ಕನ್ವರ್ಷನ್ಗೂ ರಿಲೇಷನ್ ಏನಿದೆ ಆ್ಯಂಡ್ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪಾರ್ಟೆಂಟ್ ಆಗ್ಬೋದು ಈ ಸಿಚುವೇಶನಲ್ಲಿ? ಸೋಷಿಯಲ್ ಮೀಡಿಯಾ ನಿಮ್ಮದು ಎಂಟ್ರಿ ಅಷ್ಟೇ, ಮತ್ತೆ ನಿಮ್ಮನ್ನು ಉಳಿಸೋದು ಅದು ಟಿಕೆಟಾಗಿ ಎಕ್ಸ್ಟೆಂಡ್ ಆಗೋದು, ಕನ್ವರ್ಟ್ ಆಗೋದು ಸಿನಿಮಾ ಮೇಲಿನ ತಾಕತ್ತಿಂದ ಮಾತ್ರ. ಅದರಲ್ಲಿ ಸತ್ವ ಇದ್ದರೆ ನನ್ನ ಸಿನಿಮಾ ಏನು ಮತ್ತೆ ನಾನು ಹೇಗೆ ಬರ್ತಿದ್ದೀನಿ ಜನರಲ್ಲಾಗಿ ಇನ್ ಜನರಲ್ ಸಿನಿಮಾ ತಾಕತ್ತಿದ್ದಾಗ ಅದು ನೀವು ಸೋಷಿಯಲ್ ಮೀಡಿಯಾ ನೀವು ಕೇಳೋದೇ ಬೇಡ. ಫಸ್ಟ್ 2 ಶೋಗಳಿಗೆ ಹೋಗಿ ಏನಾದರೂ ಬರೀರಿ ಅಂತ ಹೇಳ್ತಿದ್ವಿ, ಏನಾದರೂ ಚೆನ್ನಾಗಿರೋದನ್ನ ಬರೀರಿ ಅಂತ ಹೇಳ್ಬೋದು ಅಷ್ಟೇ. ನೀವು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬರೀರಿ ಅಂತ ಹೇಳ್ತೀವಿ, ಆಮೇಲೆ ನೀವೇನು ಹೇಳೋದೇ ಬೇಡ, ಅವ್ರಿಗೆ ಇಷ್ಟ ಆಗಿದ್ದನ್ನು ಬರೀತಾರೆ. ಸೊ ಸೋಷಿಯಲ್ ಮೀಡಿಯಾ ಎಂಟ್ರಿ ಆಗ್ಬೋದೇ ಹೊರತು ನೀವು ಏನೇ ಬಸ್ ಕ್ರಿಯೇಟ್ ಮಾಡಿ, ನಾನು ವಾಪಸ್ ಇದನ್ನು ಕುತ್ಕೊಂಡು ನಾವು ಚರ್ನೌಟ್ ಮಾಡಿದ್ದೀವಿ, ಮಾತಾಡಿದ್ದೀವಿ, ನಮ್ಗೆ ಏನು ವರ್ಕ್ ಆಯಿತು ಏನು ವರ್ಕ್ ಆಗಿಲ್ಲ, ನೆಕ್ಸ್ಟ್ ಸಿನಿಮಾಗೆ ಏನು ಮಾಡಬೇಕು ಮಾಡಬಾರ್ದು, ವಿ ಆರ್ ವೆರಿ ಕ್ಲಿಯರ್ ಆನ್ ದಟ್. ಸಿನಿಮಾಗೆ 15 ದಿನದ ಮುಂಚೆಯ ಆಟ ಏನಿದೆ ಅದು ಹೊಸ ಸಿನಿಮಾಗೆ ಹೇಳ್ತಿದ್ದೀನಿ ನಾನು. ಅಲ್ಲಿ ನಿಮಗೆ ಒಂದು ಮೊಮೆಂಟಮ್ ಬಿಲ್ಡ್ ಮಾಡಿಕೊಂಡು ತೊಗೊಂಡು ಬಂದು ಥಿಯೇಟ್ರಿಗೆ ಬಂದ ಮೇಲೆ ಅದನ್ನು ತುಂಬ ಅದಕ್ಕೇನು ಪಾಸಿಟಿವ್ ಸಿಗ್ತಿದೆಯೋ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಅದನ್ನು ಪುಷ್ ಮಾಡಬೇಕು ಅನ್ನೋದು. ಸೋಷಿಯಲ್ ಮೀಡಿಯಾ ಡೆಫಿನೆಟ್ಲಿ ಈಗ ಎಲ್ಲರೂ ರಿವ್ಯೂವರ್. ಮುಂಚೆ ಕ್ಯಾಮ್ರಾ ಇದು ಮೈಕ್ ಹಿಡಿದ್ರೆ ಹೇಳ್ತಿದ್ರೇನು, ಈಗ ಬರೆಯೋಕೆ ಆಯುಧಗಳು ಅಥವಾ ಪೇಜ್ಗಳಿರೋದ್ರಿಂದ ಸೋಷಿಯಲ್ ಮೀಡಿಯಾದನ್ನು ತುಂಬ ಚೆನ್ನಾಗಿ ಬಳಸ್ತಾರೆ. ನನಗೆ ಅದು ದೊಡ್ಡ ಪ್ಲಸ್ ಆಗಿ ಅನ್ನಿಸ್ತು, ಹಾಗಾಗಿ ನಾನು ಅದನ್ನು ಜಾಸ್ತಿ ಬಳಸ್ಕೊಂಡೆ. ಓಕೆ, ಸೊ ನೀವು ಅದನ್ನು ಯೂಸ್ ಮಾಡಿದ್ರಿ? ಖಂಡಿತ. ಹಾಂ, ಓಕೆ. ಇದು ಕೂಡ ಒಂದು ಅಬ್ಸರ್ವೇಷನ್ ಸರ್, ಅದ್ರ ಮೇಲೆ ಈ ಪ್ರಶ್ನೆ ಕೂಡ. ನಾವು ಕೂತಿದ್ದ ಆಡಿಯಲ್ಲಿ ಆಡಿಯನ್ಸ್ ಅಂತ ತಗೊಂಡ್ರೆ ವಯಸ್ಸಾದವ್ರು ಇದ್ರು ಜಾಸ್ತಿ, ಅಂದರೆ 40-45 ಏಜ್ ಅವ್ರು ಇದ್ರು, ಆ್ಯಂಡ್ ಕೆಲವರು 20-25 ರೇಂಜಲ್ಲಿ ಇದ್ರು. ಸೊ ನೀವು 2 ಸೆಕ್ಷನ್ಸ್ ಆಫ್ ದ ಆಡಿಯನ್ಸ್ನ ತಂದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಥಿಯೇಟರ್ಗೆ. ನೀವು ಟಾರ್ಗೆಟ್ ಆಡಿಯನ್ಸ್ ಅಂತ ಯಾರನ್ನು ಅಂದ್ಕೊಂಡಿದ್ರಿ, ಆ್ಯಂಡ್ ನಿಮ್ಮ ಪ್ರಮೋಷನ್ನ ಆ ಟಾರ್ಗೆಟ್ ಆಡಿಯನ್ಸ್ಗೆ ಹೇಗೆ ಡಿಸೈನ್ ಮಾಡ್ಕೊಂಡ್ರಿ? ಸರ್, ನನಗೆ ಈ ಟಾರ್ಗೆಟ್ ಆಡಿಯನ್ಸ್ ಅನ್ನೋದ್ರ ಬಗ್ಗೆ ನನಗೆ ಅಷ್ಟು ನಂಬಿಕೆ ಇಲ್ಲ. ಐ ಆಮ್ ಎ ಫಿಲ್ಮ್ ಮೇಕರ್. ನನಗೆ ಎಂಟರ್ಟೈನ್ಮೆಂಟು ಅಥವಾ ಇನ್ನೇನೋ ಥಾಟ್ ಪ್ರಾಸೆಸ್ನ ದಾಟಿಸೋದಕ್ಕೆ ಒಂದು ಸಿನಿಮಾ ಮಾಡಿದ್ದೀನಿ. ಸಿನಿಮಾನ ಆಡಿಯನ್ಸಿಗೆ ಬಿಟ್ಟಿದ್ದೀನಿ, ಲೆಟ್ ದೆಮ್ ಚೂಸ್, ಅವರು ಚೂಸ್ ಮಾಡಲಿ ಅದನ್ನು ಅನ್ನೋದೇ ನನ್ನ ಪ್ರಾಸೆಸ್ ಇದ್ದಿದ್ದು. ಹಾಗಾಗಿ ನಾನು ಯಾವುದನ್ನು ಪರ್ಟಿಕ್ಯುಲರಾಗಿ ಇವ್ರನ್ನೇ ಟಾರ್ಗೆಟ್ ಮಾಡಬೇಕಂತ ನಾನು ಮಾಡಿಲ್ಲ. ಪ್ರಮೋಷನ್ನು ನಾನು ಹಂಗೆ ಮಾಡಿಲ್ಲ. ಕಂಟೆಂಟ್ ಇದೆ, ಇದು ಟೀಸರು, ಈ ಕಂಟೆಂಟ್ ಮೇಲೆ ಟ್ರೈಲರ್ ಮಾಡಿದ್ದೀನಿ, ಯಾರಿಗೆ ಇಷ್ಟ ಆಗುತ್ತೆ ಬಂದು ಸಿನಿಮಾ ನೋಡಿ. ನಾನು ಅದನ್ನು ಓಪನ್ ಇಟ್ಟಿದ್ದೆ. ಹಾಗಾಗಿ ನನಗದು ಇದೇ ಜನ ಅಂದ್ಕೊಂಡಿದ್ದೆ ಅವ್ರು ಬಂದರು, ಅಥವಾ ಇದೇ ಜನ ಅಂದ್ಕೊಂಡಿದ್ದೆ ಅವ್ರು ಬರಲಿಲ್ಲ ಅನ್ನೋ ಇದಕ್ಕೆ ಹೋಗಿಲ್ಲ. ನಾನು ಕೆಪ್ಟ್ ಓಪನ್. ಸೊ ಅದೇ ಟರ್ನ್ ಆಗಿದೆ ಅಂತ ಅನ್ಸುತ್ತೆ. ನಿಮ್ಮ ಪ್ರಮೋಷನಲ್ ಮೆಟೀರಿಯಲ್ ಅಂತ ಇದ್ದಿದ್ದು ಟೀಸರ್, ಟ್ರೈಲರ್, ಸಾಂಗ್ಸ್ ಅಷ್ಟೇ. ಅದ್ರ ಮೇಲೆ ಇನ್ನೇನಾದ್ರು ಪ್ರಮೋಷನ್ ಮಾಡಬೇಕು ಅನ್ನೋ ನೆಸೆಸಿಟಿ ಕಾಣಿಸ್ತಾ? ಪ್ರಮೋಷನ್ ಏನು ಕೊನೆಯೇ ಇಲ್ಲ ಸರ್. ಅಂದರೆ 360 ಡಿಗ್ರಿ ಮಾಡಬೇಕು ಅನ್ನೋದಿತ್ತು. ಮತ್ತು ಇನ್ನೊಂದಷ್ಟು ಈಗ ನೋಡಿ, ನಿಮ್ಮ ಚಾನಲಲ್ಲೇ ತುಂಬ ವೀಡಿಯೋಗಳನ್ನ ನಾನು ನೋಡಿದ್ದೀನಿ. ತುಂಬ ಜನ ಇಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ, ಅಂದರೆ ಪ್ರಮೋಷನ್ಸ್ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ಅಂತ. ನಾವೆಲ್ಲ ಟೀಮಾಗಿ ಕೂತ್ಕೊಂಡು ನೋಡಿದ್ದೀವಿ ಆ ವೀಡಿಯೋಗಳನ್ನು, ಆನ್ ಕ್ಯಾಮ್ರಾ ಹೇಳೋದು. ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ನಿಮಗೆ. ಅದನ್ನೆಲ್ಲ ಗ್ಯಾದರ್ ಮಾಡಿಸಿ ಒಂದು ಲೈಬ್ರರಿ ಥರ ಮಾಡಿಟ್ಟಿದ್ದೀರಾ ನೀವು. ತುಂಬ ವಿಷಯಗಳನ್ನ ಅದರಲ್ಲಿ ನಾವು ಫಾಲೋ ಮಾಡಿದ್ದೀವಿ. ಕೆಲವ್ರು ಹೇಳಿದ್ದಾರೆ ಯೂಟ್ಯೂಬ್ ವರ್ಕ್ ಆಗಿಲ್ಲ ಅಂತ, ರೀಲ್ಸ್ಗಳು ವರ್ಕ್ ಆಗಿಲ್ಲ ಅಂತ. ಸ್ಟಿಲ್ ವಿ ಫೋರ್ಸ್ ಟು ಮೇಕ್ ದ ಸೇಮ್ ಮಿಸ್ಟೇಕ್. ಅದರ್ವೈಸ್ ಏನಾಗುತ್ತೆ, ನಿಮಗೆ ಆ ಫೋರ್ಸಲ್ಲಿ ಇರ್ತೀವಲ್ಲ ಪ್ರಮೋಷನ್ ಅಂತ ಮಾಡುವಾಗ, ಈ ಸೆಟ್ ಆಫ್ ಆಡಿಯನ್ಸ್ ನೀವು ಹೇಳಿದ್ರಲ್ಲ, ಈ ಸೆಟ್ ಆಫ್ ಆಡಿಯನ್ಸು ಅಥವಾ ಇಲ್ಲಿರುವ ಆಡಿಯನ್ಸ್ನ ನಾವು ಟಾರ್ಗೆಟ್ ರೀಚ್ ಆಗೋಕ್ಕಾಗಲ್ಲ, ಅದಾಗಲ್ಲ ಇದಾಗಲ್ಲ, ಎಲ್ಲನೂ ಮಾಡಿಬಿಡೋಣ ಅನ್ನೋ ಧಾವಂತಕ್ಕೆ ಸಿಕ್ಕಾಕ್ಕೊಳ್ತೀವಿ. ಅದು ಹಿಂಗಿರುತ್ತೆ. ಅವಾಗ ಅಲ್ಲಿ ಆ ಟ್ರ್ಯಾಪ್ ಒಳಗೆ ಸಿಕ್ಕಾಕ್ಕೊಳ್ತೀವಿ ನಾವು ಸಿಕ್ಕಾಕ್ಕೊಂಡ್ವಿ. ಬಟ್ ರಿಸಲ್ಟ್ ಸೇಮ್. ಇಲ್ಲಿ ಕೂತ್ಕೊಂಡು ಮಾತಾಡಿದವ್ರು ಏನು ಹೇಳಿದಾರೋ ಅದೇ ರಿಸಲ್ಟು. ನನಗೆ ಯೂಟ್ಯೂಬ್ ವರ್ಕ್ ಆಗಿಲ್ಲ, ಏನು ಕಂಪ್ಲೀಟ್ಲಿ ವರ್ಕ್ ಆಗಿಲ್ಲ. ದೇರ್ ಆರ್ ಮೆನಿ ರೀಸನ್ಸ್ ಫಾರ್ ದಟ್. ನನ್ನ ಸಿನಿಮಾ ಯೂಟ್ಯೂಬ್ ಪ್ರಮೋಷನ್ ಅಂತ ಶುರು ಮಾಡಿದಾಗ ದರ್ಶನ್ ಸರ್ದು ಈವೆಂಟ್ ಆದ್ದರಿಂದ ಎವ್ರಿ ಮೀಡಿಯಾ ವಾಸ್ ಅದರ ಮೇಲೆ ಇದ್ದಿದ್ದದು. ಅಂದರೆ ನನ್ನ ಏನೇ ಅಂದರೆ ಇಂಟರ್ವ್ಯೂಸ್ಗಳೆಲ್ಲ ನಾವು ಸ್ವಲ್ಪ ಮುಂಚೆನೇ ಶೂಟ್ ಮಾಡಿಟ್ಟಿದ್ರಿಂದ ಆ ಟೈಮಲ್ಲೇ ಅದು ಟೆಲಿಕಾಸ್ಟ್ ಆಗಿದ್ದರಿಂದ ಏನೂ ಇದೇ ಸಿಗಲಿಲ್ಲ ನನಗೆ, ಟ್ರ್ಯಾಕ್ಷನ್ ಸಿಗಲಿಲ್ಲ ಯೂಟ್ಯೂಬ್ದು. ಇನ್ನು ರೀಲ್ಸ್ ಅಂತ ಬಂದರೆ ನೀವು ತುಂಬ ಎಕ್ಸ್ಟೆನ್ಸಿವ್ ಆಗಿ ಮಾಡಿದ್ರೆ ಮಾತ್ರ ಅದು
ಹಂಗೆ ಮಾಡಿಲ್ಲ, ಅರ್ಧಂಬರ್ಧ ಮಾಡ್ತೀನಿ, ಟಚ್ ಮಾಡ್ತೀನಿ, ವೈರಲ್ ಆಗೋ ಚಾನ್ಸ್ ಇದ್ದರೆ ವೈರಲ್ ಆಗಲಿ ಅಂತ ಮಾಡಿದ್ರೆ ವೇಸ್ಟ್ ಅದು. ಅದರ್ವೈಸ್ ಯು ಡೋಂಟ್ ಗೋ ಫಾರ್ ಇಟ್. ಆ್ಯಂಡ್ ಇನ್ನೊಂದು, ಇತ್ತೀಚೆಗೆ ಎಷ್ಟು ರೀಲ್ಗಳು ರೀಲಲ್ಲಿ ಸಾಂಗ್ಗಳು ಹಿಟ್ಟಾಗಿ ಸಿನಿಮಾಗೆ ಬಂದಿದ್ದಾರೆ ಜನ. ನಾನು ಐ ಆಮ್ ನಾಟ್ ಅಗೇನ್ಸ್ಟ್ ಟು ದೇರ್ ಪ್ರೊಫೆಷನ್ ಆಗಲಿ ಅಥವಾ ಅದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ. ಆ್ಯಸ್ ಅ ಫಿಲ್ಮ್ ಮೇಕರ್ ನಾನು ಇನ್ವೆಸ್ಟ್ ಮಾಡ್ತಿದ್ದೀನಿ ಅಂತಂದಾಗ, ಖರ್ಚು ಮಾಡ್ತಿದ್ದೀನಿ ಅಂತಂದಾಗ ಐ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೊ ಅದ್ರ ಮೇಲೆ ತುಂಬ ಡಿಪೆಂಡ್ ಆಗೋ ಅಗತ್ಯ ಇಲ್ಲ. ನನಗೆ 3 ಹಾಡು ರಿಲೀಸ್ ಮಾಡಿದ್ದು, 3 ಹಾಡು ಕೇಳಿದವ್ರು ಚೆನ್ನಾಗಿದೆ ಅಂತಂದರು, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸಿಗೆ ಚೆನ್ನಾಗಿರುತ್ತೆ ಅಂತಂದರು. ರೀಲ್ಸ್ ಮಾಡಿಬಿಟ್ರೆ ಸಖತ್ತಾಗಿ ಹೋಗುತ್ತಿದ್ದು, ಎಲ್ಲದಕ್ಕೂ ಸ್ಟೆಪ್ ಇದೆ, ಅದು ಇದು ನಿಮಗೆಲ್ಲ ಆ ಸಜೆಷನ್ಸ್ಗಳು ಬರ್ತಾ ಇರುತ್ತೆ. ನಮಗೂ ಎಕ್ಸೈಟ್ ಮಾಡುತ್ತೆ ಅದು, ಮಾಡಿಸ್ಬಿಡೋಣ ಅಂತ ವಿ ಟ್ರೈಡ್, ಇಲ್ಲ ಅಂತಲ್ಲ. ವರ್ಕ್ ಆಗಲಿಲ್ಲ ಅದು, ಬಿಕಾಸ್ ಅದು ದೊಡ್ಡದಾಗಿಲ್ಲ. ನಮಗೆ ಯಾವುದೋ ಕಾವಾಲಯ ಹಾಡನ್ನ ಎಲ್ಲ ಮೊಬೈಲಲ್ಲೂ ನೋಡಿದ್ವಿ ಅನ್ನೋ ಕಾರಣಕ್ಕೆ, ಅದು ಕಾವಾಲಯ ಯಾರೋ ಒಬ್ಬರು ಮಾಡಿದ್ರಿಂದ ನನ್ನ ತನಕ ರೀಚ್ ಆಗಿಲ್ಲ. ಅದಕ್ಕೆ ಅಂತ ತುಂಬ ದೊಡ್ಡ ಎಫರ್ಟ್ ಹಾಕಿದ್ದಾರೆ ಅವರು, ಕ್ಲೋಸ್ ಟುಗೆದರ್ ಖರ್ಚು ಮಾಡಿದ್ದಾರೆ. ಅದು ಹಂಗಾಗಿ ಅದು ವೈಡ್ ಸ್ಪ್ರೆಡ್ ಆಗಿದೆ. ನನ್ನ ಹಾಡನ್ನ ನಾನೆಲ್ಲೋ ನನಗೆ ಗೊತ್ತಿರೋ 10 ಜನ 20 ಜನನ ಪುಷ್ ಮಾಡಿ ಅದ್ರ ಮೇಲೆ ಒಂದು 5-6 ಲಕ್ಷ ಖರ್ಚು ಮಾಡಿ ಅದು ವೈರಲ್ ಆಗಬೇಕಂತಂದರೆ ಆಗಲ್ಲ ಅದು. ಸೊ ವೈರಲ್ ಅನ್ನೋದು ಯಾವಾಗಲೂ ತಾನಾಗೇ ಆಗೋದು, ಅದು ಮಾಡ್ಸೋಕ್ಕೆ ಪ್ರಯತ್ನ ಮಾಡಬಾರ್ದು ಅನ್ನೋದು ಅದರಿಂದ ಕಲ್ತ್ಕೊಂಡಿರೋದು. ಆ್ಯಂಡ್ ಯೂಟ್ಯೂಬ್ ನನಗೆ ವರ್ಕ್ ಆಗಲಿಲ್ಲ. ಸೋಷಿಯಲ್ ಮೀಡಿಯಾ ಅಂತ ಬಂದರೆ ಸಿನಿಮಾ ಟೀಸರ್ ಬಿಟ್ಟಾಗ್ಲೂ ಜನ ಅದ್ರ ಬಗ್ಗೆ ಬರೆದ್ರು, ಟ್ರೈಲರ್ ಬಿಟ್ಟಾಗ್ಲೂ ಅದ್ರ ಬಗ್ಗೆ ಒಂದಷ್ಟು ನಮ್ಮ ಸರ್ಕಲ್ ಬರೆದಿದ್ದು. ಇನ್ನು ಮೀಮ್ಸು ಇದೆಲ್ಲ ಮಾಡಿ ಟ್ರೋಲು ಅದು ಡಿಫಾಲ್ಟ್ ಮಾಡಬೇಕು ಅನ್ನೋ ಥರ ಮಾಡಿದ್ನೇ ಹೊರತು ಐ ವಾಸ್ ವೆರಿ ಶ್ಯೂರ್ ನನಗದು ದೊಡ್ಡದಾಗಿ ಟರ್ನ್ಔಟ್ ಆಗಲ್ಲ ಅಂತ. ಬಿಕಾಸ್ ನನ್ನ ಮೊಬೈಲ್ಗೆ ರ್ಯಾಂಡಮ್ಮಾಗಿ ಎಲ್ಲಿಂದನೂ ವಾಪಸ್ ಬಂದರೆ ನನಗೆ ನಂದು ರೀಚ್ ಆಗಿದೆ ಅಂತ ನಾನು ಅಂದ್ಕೊಳ್ಬೋದು. ಅಷ್ಟು ಖರ್ಚು ಮಾಡಿದ್ದೀನಿ ನಾನು, ಅಷ್ಟು ಮಾಡಿದ್ದೀನಿ ಒಂದಷ್ಟು. ನನಗೆ ಅದು ಫೀಲ್ ಕೊಡಲಿಲ್ಲ, ನನಗೆ ಇದು ತಲುಪಿದೆ ಅಂತ ಅನ್ನಿಸ್ಲಿಲ್ಲ. ಬಿಕಾಸ್ ಯಾರು ಫಾಲೋವರ್ಸ್ ಇದ್ದಾರೋ ಅವ್ರಿಗೆ ಮಾತ್ರ ಹೋಗ್ತಿರುತ್ತೆ. ಮೇ ಬಿ ಆ ಫಾಲೋವರ್ಸ್ಗಳು ಟಿಕೆಟಾಗಿ ಕನ್ವರ್ಟ್ ಆಗಿರ್ಬೋದು, ಬಟ್ ನನಗೆ ಅದನ್ನು ಗೇಜ್ ಮಾಡೋಕ್ಕೆ ಮೆಷರ್ ಇಲ್ಲ. ಸೊ ಹಂಗಾಗಿ ಮಾಡಲೇಬೇಕಾ ಅಂತ ಬಂದರೆ ಐಸೇನು ನನಗದು ದೊಡ್ಡದಾಗಿ ವರ್ಕ್ ಆಗ್ತಿಲ್ಲ ಅಂತ ಅನ್ನಿಸ್ತು. ಆ್ಯಂಡ್ ಮೀಮ್ಸು ಒಂದು ಟೈಮಲ್ಲಿ ಒಂದು ಫನ್ ಇದಿರ್ತಿತ್ತದು. ಈಗ ಎವ್ರಿಬಡಿ ನೋಸ್ ದಟ್ ಇಟ್ಸ್ ಏನು ಪ್ರಮೋಟೆಡ್ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ಹಾಗಾಗಿ ಆಡಿಯನ್ಸು ಈಗ ಮೊನ್ನೆ ಯಾವುದೋ ಒಂದು ಸಿನಿಮಾದ್ದು ಪ್ರೀಮಿಯರ್ ಶೋ ನೋಡಿಕೊಂಡು ಹೊರಗಡೆ ಬಂದವರು ಮಾತಾಡ್ತಿದ್ದಿದ್ದು ವೀಡಿಯೋ ಪ್ಲೇ ಆಗ್ತಿತ್ತು. 15 ನಿಮಿಷ ಆಗಿದೆ, 2ನೇ ಕಮೆಂಟು, ನೀನು ಇಷ್ಟು ಚೆನ್ನಾಗಿ ಹೊಗಳ್ತಿದ್ಯಾ ಅಂತಂದರೆ ಪಿಕ್ಚರ್ ಚೆನ್ನಾಗಿಲ್ಲ ಬಿಡು ಅಂತ ಕಮೆಂಟು. ಆಡಿಯನ್ಸ್ ಅಷ್ಟು ಎಲ್ಲನೂ ಈ ಹೊಸ್ತು ಬಂದಾಗ ಎಲ್ಲದೂ ಪ್ಯೂರ್ ಆಗಿದೆ. ಅದು ಪದೇ 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 ಮಾಡ್ತಾ ಇದ್ದಾಗ ಅದು ಡೈಲ್ಯೂಟ್ ಆಗ್ತಿದೆ ಅನ್ನೋದು ಆಡಿಯನ್ಸ್ಗೂ ಗೊತ್ತಿದೆ. ಅದು ವಿ ಕಾಂಟ್ ಚೀಟ್ ದೆಮ್. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ವರ್ಕ್ ಆಗಿದ್ದು ಏನು ಆಡಿಯನ್ಸ್ ಹಾನೆಸ್ಟಾಗಿ ಏನೋ ಒಂದಷ್ಟು ಬರೆದ್ರಲ್ಲ ರಿವ್ಯೂಸ್ ಮತ್ತು ಪೇಪರ್ ಏನೋ ಅದು. ಯೂಟ್ಯೂಬ್ ವರ್ಕ್ ಆಗಿಲ್ಲ, ರೀಲ್ಸ್ ವರ್ಕ್ ಆಗಿಲ್ಲ, ಮೀಮ್ಸ್ ವರ್ಕ್ ಆಗಿಲ್ಲ. ಸರ್, ನಮ್ಮ ನೆಕ್ಸ್ಟ್ ಸೆಗ್ಮೆಂಟಿಗೆ ಹೋಗೋಕೆ ಮುಂಚೆ ಇದೊಂದು ಕ್ವೆಶನ್ ಕೇಳ್ತೀನಿ. ನೀವು ರಿವ್ಯೂವರ್ಸ್ ಬಗ್ಗೆ ಹೇಳ್ತೀರಿ ಆ್ಯಂಡ್ ರಿವ್ಯೂವರ್ಸ್ ಕೆಲವು ಫ್ಲಾಸ್ ಪಾಯಿಂಟ್ ಔಟ್ ಮಾಡಿದ್ರು ಅಂತ ಹೇಳಿದ್ರಿ. ನಿಮ್ಮ ಫಿಲಮಲ್ಲಿ ರಿವ್ಯೂವರ್ಸ್ಗೆ ಕಾಣಿಸಿದ ಫ್ಲಾಸ್ ಅಥವಾ ನಿಮಗೆ ಕಾಣಿಸಿದ ಫ್ಲಾಸ್ ಏನಿರ್ಬೋದು? ಕೆಲವು ಹೇಳಿದ್ದೇನೆಂದರೆ ಒಳ್ಳೆ ಕಾನ್ಸೆಪ್ಟು, ತುಂಬ ಒಳ್ಳೆ ಕಾನ್ಸೆಪ್ಟು, ಅದನ್ನು ಕನ್ವರ್ಟ್ ಮಾಡೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ. ಎಗೇನ್ ಇಟ್ಸ್ ಅ ಪರ್ಸ್ಪೆಕ್ಟಿವ್. ಯಾವುದೋ ಒಬ್ಬರು ಸ್ಕ್ರೀನ್ ಪ್ಲೇ ಚೆನ್ನಾಗಿಲ್ಲ ಅಂತಂದರೆ ಆಡಿಯನ್ಸ್ ಇವತ್ತು ಥಿಯೇಟ್ರಲ್ಲಿ ಮೈಕ್ ಹಿಡಿದ್ರೆ ತಕ್ಷಣ ಹೇಳ್ತೀವಿ ಸ್ಕ್ರೀನ್ ಪ್ಲೇ ಸಖತ್ತಾಗಿದೆ ಅಂತ. ನನಗೆ ಆಡಿಯನ್ಸ್ ಹೇಳ್ತಿರೋದು ಕರೆಕ್ಟ್ ಅಂತ ಅನ್ನಿಸ್ತಿದೆ, ಇವ್ರು ಹೇಳ್ತಿರೋದು ಕರೆಕ್ಟ್ ಅಂತ ಅನ್ನಿಸ್ತಿದೆ. ಸೊ ಅದು ಯಾವಾಗಲೂ ಮಾರ್ಜಿನ್. ಅದು ಆ್ಯಸ್ ಅ ಆಡಿಯನ್ಸ್ ಅಂತ ನೋಡುವಾಗ ನನಗೇನು ತಪ್ಪಾಗಿ ಕಾಣಿಸ್ತಿಲ್ಲ. ರೈಟರಾಗಿ ಡೈರೆಕ್ಟ್ರಾಗಿ ನೋಡುವಾಗ ಏನು ಕ್ರಿಟಿಕ್ ಬಂದಿದೆ ಅದು ಕರೆಕ್ಟ್ ಇದೆ ಅಂತ ಅನ್ನಿಸ್ತಿದೆ. ನಾನೇನೋ ಒಂದು ಅಂದ್ಕೊಂಡು ಈ ರೂಟಲ್ಲಿ ಹೊರಟಾಗ ಅಚೀವ್ ಮಾಡಿ ಅದನ್ನು ಎಂಡ್ ಮಾಡಿ ರೆಂಡರ್ ಮಾಡೋದ್ರೊಳಗಡೆ ಎಡವಿರೋದು ಇದೆ ಅದರಲ್ಲಿ. ಬಟ್ ಆಡಿಯನ್ಸ್ ಅದನ್ನ ಅಕ್ಸೆಪ್ಟ್ ಮಾಡಿದ್ಮೇಲೆ ನಾನು ವಾಪಸ್ ಹೋಗಬೇಕು, ರೈಟರು ಡೈರೆಕ್ಟ್ರು ಹಿಂದೆ ನಿಂತ್ಕೊಂಡು ಸೆಟ್ಲ್ ಆಗಬೇಕು ನಾನು. ಅದು ಆಡಿಯನ್ಸ್ಗೆ ಅವ್ನಿಗೆ ಅದು ಇಷ್ಟ ಆಗಿದೆ, ಎಂಜಾಯ್ ಮಾಡ್ತಿದ್ದಾನೆ ಅಂತ. ಓಕೆ.
ಓಕೆ, ಥ್ಯಾಂಕ್ ಯು ಸರ್. ಈ ನಮ್ಮ ನೆಕ್ಸ್ಟ್ ಸೆಗ್ಮೆಂಟ್ ನಿಮ್ಮ ಫಿಲಮ್ದು ರೈಟಿಂಗ್ ಮತ್ತು ನಿಮ್ಮ ಫಿಲಮ್ದು ರಿಸೆಪ್ಷನ್ ಅದೆಲ್ಲ ಅದ್ರ ಬಗ್ಗೆ ಮಾತಾಡ್ತೀವಿ. ಸೊ ಅದಕ್ಕೆ ಈ ಕ್ವೆಶನ್ ಸರ್, ನಿಮ್ಮ ಪ್ರಕಾರ ಕಮರ್ಷಿಯಲ್ ಸಿನಿಮಾ ಅಂದರೆ ಏನು? ಆ ಬಾಕ್ಸಲ್ಲಿ ನಿಮ್ಮ ಫಿಲಮ್ನ ನೀವು ಹಾಕ್ತೀರಾ? ಎಂಟರ್ಟೈನ್ಮೆಂಟ್ ಅಂತ ಯಾವುದಿದೆಯೋ ನನಗೆ ಅದು ಡಿಫ್ರೆನ್ಸ್ ದೇವರೇ ನಂಗೆ ಗೊತ್ತಿಲ್ಲ. ಆಮೇಲೆ ತುಂಬ ಜನ ದೊಡ್ಡ ದೊಡ್ಡ ನಿರ್ದೇಶಕರು ಇದ್ರ ಬಗ್ಗೆ ಎಲ್ಲರಿಗೂ ಈ ಕ್ವಶನ್ ರೈಸ್ ಆಗಿದೆ. ಯಾರೂ ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದನ್ನು ನಾನು ನೋಡಿಲ್ಲ. ಅದು ಗೊತ್ತಾಗದೇ ಇರೋದೇ ತುಂಬ ಒಳ್ಳೆಯದು ಅಂತ ನನಗೆ. ಓಕೆ, ಇದೇ ಕಮರ್ಷಿಯಲ್ ಅಂತ ಗೊತ್ತಾಗದೇ ಇರೋವರೆಗೂ ನಾವು ಟ್ರೈ ಮಾಡ್ತಾನೆ ಇರ್ತೀವಿ, ಬೇರೆ ಬೇರೆ ಥರದಲ್ಲಿ ಎಂಟರ್ಟೈನ್ ಮಾಡೋಕ್ಕೆ ಹೊರಡ್ತೀವಿ ಅಂತ. ಹಂಗಾಗಿ ನನಗೆ ಅದು ಆನ್ಸರ್ ಗೊತ್ತಾಗೋದು ಬೇಡ. ನನಗೆ ಆ್ಯಸ್ ಅ ಡೈರೆಕ್ಟರ್ ನಂಗೆ ಬೇಡ ಅದು. ಕಮರ್ಷಿಯಲ್ ಏನು, ಕಂಟೆಂಟ್ ಏನು ಅಂತ. ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡ್ತಾ ಇರೋನು ಅವನು ಸಮಸ್ಯೆಗಳನ್ನು ಮರೆತು ನನಗೇನೋ ಹೊಸದಾಗಿ ಸಿಗ್ತಿದೆ. ಆಮೇಲೆ ಅವನೊಬ್ಬ ಸ್ಕ್ರೀನ್ ಪ್ಲೇ ರೈಟ್ರಾಗಿ ಒಳಗಡೆ ಬಂದು ಅವನೇನೋ ಒಂದು ಯೋಚನೆ ಮಾಡ್ತಾನೆ, ಇದು ಹಿಂಗೆ ಆಗಿರುತ್ತೆ, ಹಂಗೆ ಆಗಿರುತ್ತೆ ಅಂತ. ಅದಕ್ಕೆ ದಾರಿ ಮಾಡಿಕೊಟ್ಟು ಹಂಗೆ ಆಯಿತು ಅಂತಂದಾಗ ಎಂಜಾಯ್ ಮಾಡ್ತಾನೆ, ಆಗದೆ ಇದ್ದಾಗ ಸರ್ಪ್ರೈಸ್ ಆಗ್ತಾನೆ. ಇದೆಲ್ಲದಕ್ಕೂ ಯಾವುದು ದಾರಿ ಮಾಡಿಕೊಡುತ್ತೋ ಅದು ಎಂಟರ್ಟೈನ್ಮೆಂಟು. ಕಮರ್ಷಿಯಲ್ ಅಂತಂದರೆ ಈಗ ನನ್ನ ಸಿನಿಮಾದಲ್ಲಿ 3 ಹಾಡಿದೆ. 3 ಹಾಡಲ್ಲಿ 1 ಹಾಡನ್ನು ತೆಗೆದು ಪಕ್ಕಕ್ಕಿಟ್ಟೆ. ಅದ್ರ ಬಗ್ಗೆನೂ ಮಾತಾಡ್ಬೋದು. 2 ಆ್ಯಕ್ಷನ್ ಬ್ಲಾಕ್ ಇದೆ. ಶುರು ಮಾಡಿದಾಗ ನಾನು ಆ್ಯಕ್ಷನ್ ಬ್ಲಾಕನ್ನು ಅದು ಒಂದು ರೇಜಲ್ಲಿ ಆಗುವಂಥ ಸಿಚುವೇಶನ್ ಅದು. ನಾನು ಅದು ಸ್ಟೈಲಿಶ್ ಫೈಟ್ ಅಲ್ಲ ನನ್ನ ಸಿನಿಮಾದಲ್ಲಿರೋ ಆ್ಯಕ್ಷನ್ನು. ಆದಷ್ಟು ಸ್ಟೈಲಿಶ್ ಶಾರ್ಟ್ಸ್ಗಳನ್ನು ಅವಾಯ್ಡ್ ಮಾಡಬೇಕಂತಲೇ ಕಂಪೋಸ್ ಮಾಡಿಕೊಂಡಿದ್ದು. ಕೆಲವು ಸಲ ಆಡಿಯನ್ಸ್ ಆಗಿ ನನಗೆ ಕಮರ್ಷಿಯಲ್ ಸಿನಿಮಾಗಳನ್ನೇ ನೋಡಿ ಏನು ಮತ್ತೆ ಅಗೇನ್ ನೋಡಿ ಐ ಆಮ್ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. ಆಡಿಯನ್ಸ್ ಆಗಿ ಹೇಳ್ತಿರುವಾಗ ನನಗೆ ಕಮರ್ಷಿಯಲ್ ಸಿನಿಮಾ ಅಂತ ಹೇಳ್ತೀನಿ ನಾನು. ಡೈರೆಕ್ಟರ್ ಆಗಿ ಅಂತ ಬಂದಾಗ ನನ್ನ ಕಮರ್ಷಿಯಲ್ಗೂ ಇದಕ್ಕೂ ವ್ಯತ್ಯಾಸ ಗೊತ್ತಿಲ್ಲ ನನಗೆ. ನಾನು ಹಾಗೆ ಇರೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲಿವರೆಗೂ ನಿರ್ದೇಶಕರು ಹಂಗಿರ್ತಾರೋ ಅಲ್ಲಿವರೆಗೂ ಎಂಟರ್ಟೈನ್ ಮಾಡುವ ಸಿನಿಮಾಗಳು ಬರುತ್ತೆ ಅಂತ. ಆ ಕನ್ಫ್ಯೂಷನ್ ಇರಲೇಬೇಕು. ಕ್ಲಾರಿಟಿ ಸಿಗೋದೇ ಬೇಡ. ಐ ಪ್ರೇ ಫಾರ್ ದಟ್. ಅದು ಬೇಡ. ಅದು ಯಾಕಂದರೆ ಎಲ್ಲ ಥರದ್ದಕ್ಕೂ ಆಡಿಯನ್ಸ್ ಇದ್ದಾರೆ. ಎಂಜಾಯ್ ಮಾಡೋದಕ್ಕೆ ಅಂತಲೇ ಸಿನಿಮಾಗೆ ಬರೋದ್ರಿಂದ ನಾವು ಬೌಂಡ್ರಿ ಹಾಕ್ಕೊಳ್ಳೋದು ಬೇಡ ಅಂತ. ಕಮಿಂಗ್ ಬ್ಯಾಕ್ ಟು ದಟ್ ಆ್ಯಕ್ಷನ್ ಬ್ಲಾಕ್ಸು, ಕಮರ್ಷಿಯಲ್ ಸಿನಿಮಾಗಳನ್ನೇ ಜಾಸ್ತಿ ನೋಡಿರೋದು ನಾನು. ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ ಕಮರ್ಷಿಯಲ್ ಆ್ಯಂಡ್ ಏನು ಮಾಸ್. ನನ್ನ ಸಖತ್ ಇಷ್ಟ ಅದು. ಬಟ್ ಕಂಟೆಂಟ್ ನಂದು ಅದಲ್ಲ ಅಂತ ಆದಾಗ ನಾನು ಅದಕ್ಕೆ ಲಾಯಲ್ ಆಗಿರಬೇಕಿತ್ತು. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಆ ಮಾಸ್ ಅನ್ನೋದು ಅಥವಾ ಅದನ್ನು ಪಕ್ಕಕ್ಕಿಟ್ಟು ತುಂಬ ಟ್ರೈ ಮಾಡಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕಂಟೆಂಟಿಗೆ ಲಾಯಲ್ ಆಗಿರೋಕ್ಕೆ ಟ್ರೈ ಮಾಡಿದ್ದೀನಿ ಅಂತ. ಓಕೆ, ಆ್ಯಂಡ್ ನಮ್ಮ ನೋಟಿಸ್ ಮಾಡಿದ ಕೂಡ ನಾವು ಅದನ್ನೇ ನೀವೇ ಹೇಳ್ದಂಗೆ ಆ್ಯಕ್ಷನ್ ಬ್ಲಾಕ್ ಇಟ್ಟಿದ್ರಿ. 3 ಸಾಂಗ್ ಅಂದ್ರಿ, 1 ಸಾಂಗ್ ತೆಗ್ದಿದ್ದಕ್ಕೆ ರೀಸನ್ ಆಡಿಯನ್ಸಿಗೆ ಅದು ಬೇಡ ಅಂತ ಅನಿಸ್ತದೆ. ಆ್ಯಸ್ ಅ ಆಡಿಯನ್ಸ್ ನಾನು ಪ್ರೊಡ್ಯೂಸರು ಎಡಿಟರ್ ಇಡೀ ಟೀಮ್ ಕುತ್ಕೊಂಡು ನೋಡಿದಾಗ ಅದೇನು ಒಂದು ಮೈಂಡ್ ಸೆಟ್ಟಲ್ಲಿ ಬಂದು ಕೂತಿದ್ದಾನೀಗ. ಇಲ್ಲಿವರೆಗೂ ಟ್ರಾವೆಲ್ ಆಗಿರುತ್ತೆ ಆಡಿಯನ್ಸು. ಸಡನ್ನಾಗಿ ಏನೋ ಬ್ರೇಕ್ ಮಾಡ್ತಿದೆ, ಇದು ಬೇಡ ಅಂತ. ನೀವು ನಂಬಲ್ಲ, ಒಂದು ಚಿಕ್ಕ ಬಡ್ಜೆಟ್ಟಿನ ಹೊಸಬರ ಸಿನಿಮಾದಲ್ಲಿ ಪ್ರತಿಯೊಂದು ಕಾಸು, ಪ್ರತಿಯೊಂದು ದುಡ್ಡು, ಒಂದು ದೊಡ್ಡ ಸೆಟ್ ಹಾಕಿ 3 ಬ್ಲಾಕಲ್ಲಿ ಸೆಟ್ ಹಾಕಿದ್ವಿ. ಅದಕ್ಕೆ 30 to 33 lakhs ಸ್ಪೆಂಡ್ ಮಾಡಿದ್ದು. ಅದಕ್ಕೆ ಐ ಹ್ಯಾವ್ ಎ ರಿಗ್ರೆಟ್ ಫಾರ್ ದಟ್. ನಾನು ಅದನ್ನು ಅಲ್ಲೇ ಅನಿಸಿದ್ರೆ, ನನಗೆ ಗೊತ್ತಾಗಿದ್ದಿದ್ರೆ ಅದು ನಾನು ಅದು ಶೂಟೇ ಮಾಡ್ತಿರ್ಲಿಲ್ಲ. ನಾನು ದಯಾಳ್ ಸರ್ ಸಿನಿಮಾ ನೋಡಿಬಿಟ್ಟು ಅವರು ಬರೆಯುವಾಗ ಅದನ್ನೇ ಬರೆದಿದ್ರು ಎಂಡಲ್ಲಿ. ಎಲ್ಲ ಚೆನ್ನಾಗಿದೆ, ಆ ಸಾಂಗ್ ಯಾವುದು ಇನ್ನೊಂದು ಸಾಂಗು ಬ್ರೇಕಪ್ ಸಾಂಗು, ಅದನ್ನು ಅವಾಯ್ಡ್ ಮಾಡಿದರೆ ನಿಮ್ಗೆ ಪ್ರಾಫಿಟ್ 20 ಲಕ್ಷ ಅದು ಅಂತ. ಫಸ್ಟ್ ಪ್ರಾಫಿಟೇ ನಿಮ್ಗೆ 20 ಲಕ್ಷ ಕೈಯಲ್ಲಿ ಇರ್ತಿತ್ತು ಅಂತ ಬರ್ದಿದ್ರೆ ಹಾಡಾಗಿದ್ದ ಖರ್ಚು. ಸೊ ಐ ಅಗ್ರಿ. ಬಟ್ ನಿಮಗೆ ಸ್ಕ್ರೀನ್ ಪ್ಲೇ ಮಾಡುವಾಗ ಕಂಟೆಂಟ್ ಅಂತ ಇನ್ನೇನೋ ಮಾತಾಡುವಾಗ ಆ ಜಾಗದಲ್ಲಿ ಒಂದು ರಿಲ್ಯಾಕ್ಸೇಷನ್ ಬೇಕು ಅನ್ನೋ ಫೀಲಿಂಗ್ ಬಂದಿದ್ರಿಂದ ಹಾಕಿದ್ವಿ. ಅದು ಎಗೇನ್ ಅಲ್ಲಿಗೆ ಬರುತ್ತಿದ್ದು ಕಮರ್ಷಿಯಲ್ಲ ಅಂತ. ನನ್ನ ಅಪ್ರೋಚು ಎಂಟರ್ಟೈನ್ಮೆಂಟ್ ಕೊಡಬೇಕು ಅನ್ನೋದಿತ್ತು. ಹಾಗಾಗಿ ಅದಕ್ಕೆ ಕಮರ್ಷಿಯಲ್ ಫೈಟನ್ನ ಕಮರ್ಷಿಯಲ್ ಅನ್ನೋದಾದರೆ ಎಸ್ ಇಟ್ ಈಸ್ ಎ ಕಮರ್ಷಿಯಲ್ ಥಿಂಗ್. ಸಾಂಗ್ಸನ್ನ ಕಮರ್ಷಿಯಲ್ ಅನ್ನೋದ್ರೆ ಅದು ಕಮರ್ಷಿಯಲ್ ಅಂತಲೇ ಹೇಳ್ತೀನಿ. ನನಗೆ ಎಂಟರ್ಟೈನ್ ಮಾಡಬೇಕಿತ್ತು ಅಷ್ಟೇ. ಓಕೆ, ಹಾಂ ಸರ್, ನಾವು ಆಫ್ ಕ್ಯಾಮ್ರಾ ಮಾತಾಡ್ತಿದ್ವಿ, ಅದನ್ನೇ ಇಲ್ಲಿ ಹೇಳ್ತೀನಿ. ಒಂದು ಥ್ರಿಲ್ಲರ್ ಫಿಲಮಲ್ಲಿ ಅದ್ರ ಕೋರ್ಗೆ ಸ್ಟಿಕ್ ಆನ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಫಿಲಮ್ದು ಕಾನ್ಸೆಪ್ಟ್ ಏನಿದೆ, ನನ್ನ ಫಿಲಮಲ್ಲಿ ಆಗೋದೆಲ್ಲ ಅದ್ರ ಸುತ್ತಾನೆ ಆಗಬೇಕು ಅಂತ. ಆ್ಯಂಡ್ ನೀವೇ ಹೇಳ್ತಿದ್ರಿ ಅರ್ಲಿಯರ್ ಕೂಡ ದಟ್
ನಾನು ಫೈಟ್ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ, ನಾನು ಸಾಂಗ್ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ. ನೀವು ಸ್ಕ್ರೀನ್ ಪ್ಲೇ ಬಗ್ಗೆ ಮಾತಾಡ್ತಿರೋದ್ರಿಂದ ಸ್ಕ್ರೀನ್ ಪ್ಲೇಲಿ ಇಲ್ಲಿ ನನ್ನ ಕತೆ ನಡೀತಿರ್ಬೇಕಾದ್ರೆ ಇಲ್ಲಿ ನಾನು ಸಾಂಗ್ ಇಟ್ರೆ ನನಗೆ ಏನ್ ಯೂಸ್ ಆಗ್ತಿದೆ ಅಂತ ನಿಮಗೆ ಬಂದಿದ್ ರಿಫ್ಲೆಕ್ಷನ್ಸ್ ಏನು ಸರ್? ಸಿ, ನನ್ನ ಇನಿಷಿಯಲ್ ಸಿನಿಮಾ ಲೆಂತ್ ವಾಸ್ 230, ಆಲ್ಮೋಸ್ಟ್ 228. ಆವಾಗ ಸಾಂಗ್ ಇಟ್ಟಿದ್ರೆ ನನಗೇನು ಪ್ರಾಬ್ಲಮೇ ಇಲ್ಲ. ಯಾಕಂದರೆ ಒಂದು ಹಂತಕ್ಕೆ ಹೋಗಿ ನನಗೇನೆ ಫಸ್ಟ್ ಹಾಫ್ ನೋಡುವಾಗ ಈಗ ಥಿಯೇಟ್ರಲ್ಲಿ ಹೆವಿ ಅನ್ನಿಸ್ತಿದೆ ನನಗೆ. ಫಸ್ಟ್ ಹಾಫಲ್ಲಿ ಒಂದು 20 ಮಿನಿಟ್ಸು ಬ್ರೇಕೇ ಇಲ್ಲ, ಬ್ರೀದ್ ಮಾಡೋಕ್ಕೂ ಜಾಗ ಇಲ್ಲ ಅನ್ನೋ ಥರ ಒಂದಾದ್ಮೇಲೆ ಇನ್ಸಿಡೆಂಟ್ಗಳು, ಕ್ಯಾರೆಕ್ಟರ್ ಇಂಟ್ರಡಕ್ಷನ್ಗಳು ಆಗ್ತಾ ಆಗ್ತಾ ನಂಗೆ ಬ್ರೀದ್ ಮಾಡೋಕ್ಕೆ ಜಾಗ ಇಲ್ಲ ಅನ್ನೋ ಫೀಲಿಂಗ್ ಬರ್ತಿದೆ ನನಗೆ ಸಿನಿಮಾ ನೋಡುವಾಗ. ಅದೇ ಥರ ಲೆಂತ್ 2.5 ಗಂಟೆ ಇದ್ದಿದ್ರೆ ನನ್ನ ಸಾಂಗ್ ಓಕೆ. ನಾನು ಕಟ್ ಡೌನ್ ಮಾಡಿದಾಗ ಬ್ಯಾಕ್ ಟು ಬ್ಯಾಕ್ ಮೂಡ್ ಬ್ರೇಕ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಸಾಂಗ್ ತೆಗ್ದಿದ್ದದು. ಸ್ಕ್ರೀನ್ ಪ್ಲೇ ಅಂತ ಬಂದಾಗ ಈಗ ಬರೆಯುವಾಗ ಒಂದಾಯಿತು, ಶೂಟ್ ಮಾಡಿದಾಗ ಒಂದಾಯಿತು ಸ್ಕ್ರೀನ್ ಪ್ಲೇ. ಇದು ಎಡಿಟ್ ಮಾಡಿ ನೋಡುವಾಗ ಸ್ಕ್ರೀನ್ ಪ್ಲೇ ರೂಪನೇ ಬದಲಾಗಿರುತ್ತದು. ಅದಕ್ಕಾದಂಥ ಒಂದು ಆಟ ಆಗಬೇಕದು. ಈಗ ಸಿನಿಮಾ ರೆಡಿಯಾಗಿ ರಿಲೀಸ್ಗಿರುವಂಥ ಸ್ಕ್ರೀನ್ ಪ್ಲೇ ಇದೆಯಲ್ಲ, ನೀವು ಮತ್ತೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಆ್ಯಂಡ್ ಸಿಟ್ ಈ ಸ್ಕ್ರೀನ್ ಪ್ಲೇ, ಈ ಏನು ಹಂತಗಳಿದೆಯಲ್ಲ, ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ಮೆಂಟು, ಪ್ರೆಮೈಸ್ ಎಕ್ಸ್ಪ್ರೆಸ್, ಇದು ಏನು ಲಾಕ್ ಏನು, ಪ್ರೊಟಾಗನಿಸ್ಟ್ ಏನು, ಆ್ಯಂಟಾಗನಿಸ್ಟ್ ಏನು, ಚಾಲೆಂಜ್ ಏನು, ಅದೆಲ್ಲನೂ ನಾವು ಅದೇನು ಬೈಫರ್ಗೇಷನ್ ಮಾಡ್ಕೊಳ್ತೀವಿ. ಹಂಗೆ ಮಾಡ್ತಾ ಬರುವಾಗ ಇನ್ನೊಂದು ಆಟ ಆಗುತ್ತೆ. ಅಫ್ಕೋರ್ಸ್ ನನಗೆ ಶುರುನಲ್ಲಿ ಸಾಂಗ್ ಬೇಕಿತ್ತು. ನನಗೆ ಅದು ಈಗ ಆ ಆ್ಯಂಗಲಲ್ಲಿ ನೋಡಿದಾಗ ನಂಗೆ ಸಾಂಗ್ ತೆಗೆದಿದ್ದು ಶೂಟ್ ಮಾಡಿದ್ದು ನನಗೆ ರಿಗ್ರೆಟ್ ಇಲ್ಲ. ಇಫ್ ದಟ್ ಸಿನಿಮಾ ವಾಸ್ 2 hours 30 minutes, ನನಗೆ ಅಲ್ಲಲ್ಲಿ ಬ್ರೇಕ್ಗಳು ಬೇಕಿತ್ತು ನನಗೆ. ಬಟ್ ಬೇಡ ಅಂತ ಲೆಂತ್ ಕಟ್ ಮಾಡಿದಾಗ ಅದು ಮೂಡ್ ಡಿಸ್ಟರ್ಬ್ ಮಾಡ್ತಿದೆ ಅನ್ನಿಸ್ತು, ತೆಗ್ದು. ಎರಡೂ ನನಗೆ ಓಕೆನೆ. ಓಕೆ ಸರ್, ನಿಮ್ಮ ಫಿಲಮ್ನ ಥ್ರಿಲ್ಲರ್ ಅಂತಾನೆ ಕ್ಯಾಟಗರೈಸ್ ಮಾಡ್ಬೋದಲ್ಲ? ನನಗೆ ಅಗೈನ್ ಟು ಸೇಮ್ ಪ್ರಾಬ್ಲಮ್. ನನಗೆ ಜಾನರ್ ಒಳಗೆ ಫಿಕ್ಸ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದು ಆಡಿಯನ್ಸ್ಗೆ ಕೆಲವರು ಅಮ್ಮ ಸೆಂಟಿಮೆಂಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ. ನಾನು ಹೋಗ್ಬಿಟ್ಟು ವಾಪಸ್ ಹೆಂಗ್ರಿ ನೀವು ಅಮ್ಮ ಸೆಂಟಿಮೆಂಟ್ನ ಹುಡುಕ್ತೀರಾ, ಅದರಲ್ಲಿ ಇದು ಥ್ರಿಲ್ಲರ್ ಅಲ್ವಾ ಇದು ಅಂತ ಹೇಳಕ್ಕಾಗಲ್ಲ. ಬಟ್ ನಿಮ್ಮ ಕೋರ್ ಥ್ರಿಲ್ಲರ್. ಒಂದು ಗುಡ್ ಥ್ರಿಲ್ಲರ್ ಫಿಲಮ್ ಅಲ್ಲಿ ಏನೆಲ್ಲ ಎಲಿಮೆಂಟ್ಸ್ ಇರಬೇಕು, ಮತ್ತೆ ಒಂದು ಫಿಲಮ್ ಗುಡ್ ಥ್ರಿಲ್ಲರ್ ಆಗ್ಬೇಕಂದ್ರೆ ಏನ್ ಎಲಿಮೆಂಟ್ಸ್ ನ ಅವಾಯ್ಡ್ ಮಾಡ್ಬೇಕಾಗ್ಬೋದು? ಟೂ ಮಚ್. ಈಗ ನೋಡಿ, ನನಗೆ ಹಿಚ್ಕಾಕ್ ಅವ್ರದ್ದು ಯಾವ ಸೈಕೋ ಸಿನಿಮಾ ನೋಡುವಾಗ, ಇವಾಗ ನೋಡುವಾಗ ತುಂಬ ವಿಷಯಗಳು ಸಿಲ್ಲಿ ಅನ್ಸುತ್ತೆ. ಅವತ್ತಿಗೆ ಅದು ಅವನು ಎಷ್ಟು ಹಿಡಿದಿಟ್ಟು ಎದುರಿಸಿ ಮಾಡ್ತಾರಲ್ವಾ, ಅದನ್ನೆಲ್ಲ ತುಂಬ ನೋಡಾಯ್ತು ನಾವೀಗ. ಈಗ ಅದೇ ಥರದ್ದೊಂದು ಹಾರರ್ ಸಿನಿಮಾನೋ ಥ್ರಿಲ್ಲರ್ ಸಿನಿಮಾನೋ ಮಾಡುವಾಗ ರಿಸಲ್ಟ್ನ ಆಡಿಯನ್ಸ್ ಮೈಂಡಿಗೆ ಆಲ್ರೆಡಿ ಹಾಕಿ ಅದಕ್ಕೆ ಬಿಲ್ಡಪ್ ಮಾಡೋದಿದೆಯಲ್ಲ, ಅದು ವರ್ಕ್ ಆಗಲ್ಲ. ಸೊ ನಾನು ಸರ್ಪ್ರೈಸ್ ಮಾಡ್ತಿರಬೇಕು ಅನ್ನೋದೇ ವಿಷಯ. ಅವ್ನು ಬಂದಿರೋ ಸರ್ಪ್ರೈಸ್ ಆಗೋಕ್ಕೆ ಆ್ಯಂಡ್ ಪ್ರೆಡಿಕ್ಟ್ ಮಾಡೋಕ್ಕೆ ಬಿಡಬೇಕು. ಪ್ರೆಡಿಕ್ಟ್ ಮಾಡೋಕ್ಕೆ ಬಿಡದೆ ನಾನೊಬ್ಬನೇ ಬುದ್ಧಿವಂತ ಡೈರೆಕ್ಟ್ರೇ ಇದರಲ್ಲಿ ಗೆಲ್ಲಬೇಕು ಅಂತ ಹೊರಟಾಗ ವರ್ಕ್ ಆಗಲ್ಲ. ಅದು ನನ್ನ ಥಾಟ್ ಪ್ರಾಸೆಸ್ ಪ್ರಕಾರ. ಪ್ರತಿಯೊಬ್ಬ ವೀಕ್ಷಕನು ಥ್ರಿಲ್ಲರ್ ಸಿನಿಮಾ ನೋಡುವಾಗ ಅವ್ನು ರೈಟರ್ ಆಗಬೇಕು, ರೈಟರ್ ಆಗೋದಕ್ಕೆ ಅವಕಾಶ ಕೊಡಬೇಕು, ಅವನಿಗೆ ಥಿಂಕ್ ಮಾಡೋದಕ್ಕೆ ಮತ್ತು ಯಾಮಾರಕ್ಕೂ ಕೊಡಬೇಕು, ಮತ್ತು ವಾವ್ ಅಂತ ನಾನು ಹೇಳಿದ್ ಕರೆಕ್ಟ್ ಆಯ್ತು ಗುರು ಅನ್ನೋದಕ್ಕೂ ಎಲಿಮೆಂಟ್ಸ್ ಇದ್ದಾಗ ಅವನು ಎಂಗೇಜ್ ಆಗಿರ್ತಾನೆ. ಅದರ್ವೈಸ್ ಡಿಸ್ಕನೆಕ್ಟ್ ಆಗಿಬಿಟ್ಟಾಗ ನಂದಲ್ಲ ಇದು, ನನಗೇನು ಇಲ್ಲ, ನನ್ನ ಥಾಟ್ ಪ್ರಾಸೆಸ್ಗೆ ಇಲ್ಲಿ ಜಾಗ ಇಲ್ಲ ಅಂತ ಅನ್ನಿಸ್ದಾಗ ಅವ್ನು ಡಿಸ್ಕನೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ. ಸೊ ಅದಕ್ಕೇನೆ ಕೆಲವು ಕಡೆ ಸಿಲ್ಲಿ ಅಂತ ಅನ್ಸಿದ್ರು ಕೆಲವು ಪ್ರೆಡಿಕ್ಟಬಲ್ ವಿಷಯಗಳನ್ನ ಇಟ್ಟಿರ್ತೀವಿ. ನಿಮಗೆ ಅದು ಪ್ರೆಡಿಕ್ಟ್ ಆಗದೆ ಇರ್ಬೋದು, ಇನ್ನೊಬ್ಬನಿಗೆ ಅದು ಪ್ರೆಡಿಕ್ಟ್ ಆಗಿರುತ್ತೆ. ಬಟ್ ಆಸ್ ಅ ರೈಟರ್ ನನ್ಗೆ ಗೊತ್ತಾಗ್ತಿರುತ್ತೆ ಇದು ಪ್ರೆಡಿಕ್ಟಬಲ್ಲು, ಸಿಲ್ಲಿ ಅಂತ ಅನ್ನಿಸ್ಬೋದು ಅಂತ. ಬಟ್ ನಾನು ಅಲ್ಲಿ ರೈಟರ್ ಆಗಿ ಪಕ್ಕಕ್ಕೆ ಹೋಗಿ ಆಡಿಯನ್ಸ್ ಆಗಿ ಕೂತ್ಕೊಂಡಾಗ ನನಗೆ ಆ ಮೂಮೆಂಟ್ಗಳು ಬೇಕು. ಅದರ್ವೈಸ್ ನನಗೇನು ಅರ್ಥ ಆಗದೆ, ನನಗೇನು ಸಿಂಕೆ ಆಗ್ತಿಲ್ಲ ಗುರು ಅನ್ನೋ ಫೀಲಿಂಗ್ ನಾನು ಬರ್ತೀನಿ. ದಿಸ್ ವಾಸ್ ನಾನು ಅರ್ಥ ಮಾಡ್ಕೊಂಡಿದ್ದು ಸಿನಿಮಾನ, ಥ್ರಿಲ್ಲರ್ನ ಹಿಂಗೆ. ನೀವು ಪ್ರೆಡಿಕ್ಟ್ ಮಾಡಕ್ಕೆ ಬಿಡಬೇಕು, ಸರ್ಪ್ರೈಸ್ ಮಾಡಬೇಕು, ಒಂದು ವಾವ್ ಮೂಮೆಂಟ್ ಕ್ಲೈಮ್ಯಾಕ್ಸಲ್ಲಿ ಇರಲೇಬೇಕು. ಅದರ್ವೈಸ್ ಥ್ರಿಲ್ಲರ್ ಕ್ಲೈಮ್ಯಾಕ್ಸ್ ವರ್ಕ್ ಆಗಿಲ್ಲ ಅಂದರೆ ವರ್ಕ್ ಆಗಕ್ಕೆ ಚಾನ್ಸೇ ಇಲ್ಲ. ನನಗೆ ನಿಮ್ಮ ಫಿಲಮಲ್ಲಿ ವರ್ಕ್ ಆಗಿದ್ದು ಕ್ಲೈಮ್ಯಾಕ್ಸ್ ಇದೆ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಸರ್, ನನ್ನ ಲಾಸ್ಟ್ ಸೆಗ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಇದೆ. ಅದಕ್ಕೆ ಬರಕ್ ಮುಂಚೆ ಒಂದು ಕ್ವೆಶನ್. ವರ್ಡ್ ಆಫ್ ಮೌತ್ ಬಗ್ಗೆ ಒಂದು ಎಕ್ಸ್ಟೆನ್ಸಿವ್ ಡಿಸ್ಕಷನ್ ಮಾಡಿದೀವಿ. ನನಗೆ ಇದೊಂದಕ್ಕೆ ಆನ್ಸರ್ ಬೇಕು. ನಂಬರ್ಸ್
ಅನ್ನ ಇಟ್ಕೊಂಡು ವರ್ಡ್ ಆಫ್ ಮೌತ್ ನ ಮೆಷರ್ ಮಾಡ್ಬೋದು ಅನ್ನಂಗಿದ್ರೆ, ಅಥವಾ ವರ್ಡ್ ಆಫ್ ಮೌತ್ ಇಂಪ್ಯಾಕ್ಟ್ ನ ಶೋಸ್ ಫುಟ್ಫಾಲ್ ಇಂದ ಮೆಷರ್ ಮಾಡ್ಬೋದು ಅಂದ್ರೆ ನಿಮ್ ಫಿಲಮ್ ಅಲ್ಲಿ ಅದು ಹೇಗೆ ಚೇಂಜ್ ಆಯ್ತು ಫಸ್ಟ್ ವೀಕ್ ಇಂದ ಥರ್ಡ್ ವೀಕ್ಗೆ? ಫಸ್ಟ್ ವೀಕು ನಾನು ಆಗಲೇ ಹೇಳ್ದಂಗೆ ನನ್ನ ಕ್ಲೋಸ್ ಸರ್ಕಲ್ಲು 2 ಶೋ ನೋಡಿದ್ದು. ನೆಕ್ಸ್ಟ್ ಡೇ ಇಂದ ಅದು ಹೊರಗಡೆ ಹೋಗಿತ್ತದು. ಕ್ಲೋಸ್ ಸರ್ಕಲ್ ಅಂದ ತಕ್ಷಣ ಒಬ್ಬ ಅಲ್ಲ, ನನ್ನ ಫ್ರೆಂಡ್ ಒಬ್ಬ ಅಲ್ಲ, ಅವ್ನ ಫ್ಯಾಮಿಲಿ ಜೊತೆ ಬಂದಿದ್ದರಿಂದ ನನಗೆ ಎಲ್ಲ ಏಜ್ ಕ್ಯಾಟಗರಿ ಜನಗಳು ಬಂದು ಸಿನಿಮಾ ನೋಡೋಕ್ಕೆ ಹೆಲ್ಪ್ ಆಯ್ತದು. ಸೊ ಅದು ಮಲ್ಟಿಪ್ಲೈ ಆಯ್ತಾ ಹೋಯಿತು. ಮೇ ಬಿ ನಮಗೆ ಆಗಿದ್ದು ಕೌಂಟ್ ಮಾಡಿದ್ದು ಅಥವಾ ನಮಗೆ ವರ್ಡ್ ಇದಾಗ್ತಿದೆ ಅಂತ ಅನಿಸಿದ್ದು ಯಾವಾಗ ಅಂದರೆ, ನಾವು ಹೋಗಿ ಮೈಕ್ ಹಿಡಿದಿದ ತಕ್ಷಣ ಅವ್ರ ಕಡೆನೇ ಬರ್ತಾಯಿತ್ತು, ಇದು ರಿವ್ಯೂ ಚೆನ್ನಾಗಿತ್ತು, ಇದಕ್ಕೆ ಏನು ಅವರೇ ಹೇಳ್ತಿದ್ದು, ಇದು ಮೌತ್ ಪಬ್ಲಿಸಿಟಿ ಚೆನ್ನಾಗಾಗಿದೆ ಅಂತ. ನಮ್ಮ ಪ್ರಶ್ನೆನೂ ಅಲ್ಲ, ಅವ್ರ ಉತ್ತರನೂ ಅಲ್ಲ, ಅದು ಆಡಿಯನ್ಸು ಅವನು ಪ್ರಚಾರ ಅನ್ನೋದ್ರಲ್ಲಿ ಮೌತ್ ಪಬ್ಲಿಸಿಟಿ ಅನ್ನೋದನ್ನ ಒಂದು ಬ್ಲಾಕ್ ಆಗಿ ಇಟ್ಕೊಂಡಿದ್ದಾನೆ ಅವನ ಮೈಂಡಲ್ಲಿ. ನೀನು ಯೂಟ್ಯೂಬಲ್ಲಿ ಬಂದಿಲ್ಲ ಅಥವಾ ಇನ್ನೇ ಇದ್ರಲ್ಲಿ ಬಂದಿಲ್ಲ ಅನ್ನೋ ಸೆಗ್ಮೆಂಟ್ಗಳಲ್ಲಿ ಅವನು ಟಿಕ್ ಮಾರ್ಕ್ ಹಾಕ್ಕೊಳ್ಳುವಾಗ ಮೌತ್ ಪಬ್ಲಿಸಿಟಿ ಆಗಿದೆಯಾ ಅನ್ನೋದನ್ನ ಇವತ್ತು ಗಮನಿಸ್ತಿದ್ದಾನೆ. ಅವನು ವಾಪಸ್ ಬಂದು ಅದನ್ನ ಹೇಳ್ದ ಅಂತಂದ್ರೆ ಅದು ಮೆಷರ್ ಮಾಡೋ ಐಡಿಯಾ ಅಂತ ಅನ್ಸುತ್ತೆ. ಅದರ್ವೈಸ್ ತುಂಬಾ ಸಲ ರಿಲೀಸಿಗೆ ಮುಂಚೆ ನಾವು ಯಾರಿಗಾದ್ರೂ ಫೋನ್ ಮಾಡಿ ಈ ಥರದ್ದೊಂದು ಸಿನಿಮಾ ಬರ್ತಿದೆ ನೋಡಿ ಅಂತ, ನಮ್ಮ ಕ್ಲೋಸ್ ಸರ್ಕಲ್ಗಳಲ್ಲೇ ಏನು ಹೆಸರು ಹೆಜ್ಜಾರು ಅಂತನಾ, ಹೌದಾ ಅಂತ ಇರುತ್ತೆ. ಮೌತ್ ಪಬ್ಲಿಸಿಟಿ ಆಗಿದ ತಕ್ಷಣ ನಾವು ಮಾತಾಡೋ ಅಗತ್ಯನೇ ಇಲ್ಲ, ತಾನಾಗೆ ಬರುತ್ತೆ. ನೀವು ಕೇಳಿದ ಪ್ರಶ್ನೆ ಮೆಷರ್ ಅನ್ನೋದಿದೆಯಲ್ಲ, ಅದು ಅವರಾಗೆ ಬಂದು ಹೇಳ್ತಾರಲ್ವಾ, ಅದು ಮೆಷರ್ ಪಾಯಿಂಟ್ ಅಂತ ಅನ್ಸುತ್ತೆ. ನಿಮ್ಮನ್ನ ಯೂಟ್ಯೂಬಲ್ಲಿ ನೋಡಿದ್ವಿ ನಾವು ಅಂತನೋ ಇದ್ರಲ್ಲಿ ನೋಡಿದ್ವಿ ಅಂತ ಅನ್ನೋದ್ರ ಜೊತೆಗೆ ಆಡಿಯನ್ಸ್ ಡೆಫಿನೆಟ್ಲಿ ವಿಲ್ ಎಕ್ಸ್ಪ್ರೆಸ್ ದಿಸ್ ಎಕ್ಸ್ಪ್ರೆಷನ್ ದಟ್ ನಾನು ಮೌತ್ ಪಬ್ಲಿಸಿಟಿಯಿಂದ ಬಂದೆ ಅಂತ. ಅದು ಮೆಷರ್ಗೆ ಸಿಗೋ ಇದು ಅಂತ ಅನ್ಸುತ್ತೆ ನನಗೆ. ಓಕೆ ಸರ್, ಇದು ಈ ಕ್ವೆಶನ್ ಆದ್ಮೇಲೆ ನನ್ನ ಲಾಸ್ಟ್ ಕ್ವೆಶನ್ ಬರ್ತೀನಿ. ಸೊ ಜಸ್ಟ್ ದಿಸ್ ಸರ್, ರ್ಯಾಪ್ ಅಪ್ ಮಾಡಕ್ ಮುಂಚೆ ಇದೊಂದು ಹೇಳಿ, ನಿಮ್ಮ ಫಿಲಮ್ದು ಎಕನಾಮಿಕ್ಸ್ ಅಂತ ತಗೊಂಡ್ರೆ ಬಜೆಟ್ ನಂಬರ್ ಕೋಟ್ ಮಾಡ್ಲಿಲ್ಲ ಅಂದ್ರು ನಿಮ್ ಥಿಯೇಟ್ರಿಕಲ್ ರನ್ ಚೆನ್ನಾಗಾಗಿದೆ 3 ವಾರ, ಇನ್ನ ಥಿಯೇಟರ್ಸ್ ಅಲ್ಲಿ ಇದ್ದೀರಾ, ಇನ್ನ ಶೋಸ್ ಇದೆ. ಥರ್ಡ್ ವೀಕ್ ರನ್ ಹತ್ರ ಬರ್ಬೇಕಾದ್ರೆ ನಿಮ್ ಎಕನಾಮಿಕ್ಸ್ ಹೇಗಿದೆ? ಬ್ರೇಕ್ ಈವನ್ ಹತ್ರ ಹೋಗ್ತಿದ್ದೀರಾ ಅಥವಾ ಬ್ರೇಕ್ ಈವನ್ ಆಗಿದ್ದೀರಾ ಅಥವಾ ಪ್ರಾಫಿಟ್ಸ್ ಆಗಿದ್ದೀರಾ? ಓಕೆ, ಸಿ ನಾನು ನಿಮ್ಮ ಚಾನಲಿನ ನಿಮ್ಮ ಏನು ವಿಡಿಯೋಗಳು ಮಾಡ್ತಿದ್ದೀರಾ, ಒಂದು ಕಲ್ತ್ಕೊಂಡಿದ್ದು ಅಥವಾ ನನಗೆ ಇಷ್ಟ ಆಗಿದ್ದ ವಿಷಯ ಏನಂದರೆ ಫ್ಯಾಕ್ಟ್ಸ್ಗಳನ್ನು ಆಡಿಯನ್ಸ್ಗೆ ತಲುಪಿಸೋಕೆ ಟ್ರೈ ಮಾಡ್ತಿದ್ದೀರಾ. ಅದು ಬೇರೆ ಥರದ್ದೇ ಒಂದು ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡಿದೆ. ನಾನು ಆಗಲೇ ಹೇಳಿದಾಗ ತುಂಬ ವಿಷಯಗಳನ್ನ ನಿಮ್ಮ ಇಂಟರ್ವ್ಯೂಗಳಲ್ಲಿ ಬೇರೆ ಬೇರೆ ನಿರ್ದೇಶಕರು ಮಾತಾಡಿದ್ದನ್ನು ನೋಡಿಕೊಂಡು ನಾನು ಕೆಲವು ವಿಷಯಗಳನ್ನ ಬದಲಾಯಿಸ್ಕೊಂಡಿದ್ದೀನಿ, ನನ್ನ ಸ್ಟ್ರಾಟಜಿಗಳನ್ನ ಅಂತ ಹೇಳಿದೆ. ಸೊ ಹಾಗಾಗಿ ನಾನು ಇಲ್ಲೇನೋ ರಾಂಗ್ ಆಗಿ ಹೇಳಿ ರಾಂಗ್ ಎಕ್ಸಾಂಪಲ್ ಸೆಟ್ ಮಾಡೋದು ನನಗೂ ಇಷ್ಟ ಇಲ್ಲ. ದಿಸ್ ಈಸ್ ಗೋಯಿಂಗ್ ಟು ಬಿ ಡಾಕ್ಯುಮೆಂಟೆಡ್. ಓಕೆ. ಸೊ ಅಫ್ಕೋರ್ಸ್ ನನ್ನ ಸಿನಿಮಾದ ಬಡ್ಜೆಟ್ಟು ಫಸ್ಟ್ ಕಾಪಿ ತನಕ ಆಲ್ಮೋಸ್ಟ್ 2.8 2 crore 80 lakhs ಫಸ್ಟ್ ಕಾಪಿ. ಅದಾದಮೇಲೆ ಪ್ರಮೋಷನ್ನು, ಪ್ರಿಂಟು, ಪಬ್ಲಿಸಿಟಿ ಅಂತೆಲ್ಲ ಬಂದಾಗ, ಥಿಯೇಟ್ರಿಕಲ್ ಸೆಟಪ್ ಎಲ್ಲ ಬಂದಾಗ ಅದೊಂದು 80 ಲಕ್ಷ ತನಕ ಇಲ್ಲಿವರೆಗೂ ಖರ್ಚು ಮಾಡಿದ್ದೀವಿ ನಾವು ಅದಕ್ಕೆ. ಇನಿಷಿಯಲಿ ವಿ ವರ್ ಹೆಸಿಟೆಂಟ್. ಪ್ರಮೋಷನ್ ಅಂತ ಬಂದಾಗ ಹೊಸ ಹುಡುಗ, ಹೊಸ ನಿರ್ದೇಶಕ, ಹೊಸದಾಗಿ ಮಾಡ್ತಿದ್ದೀವಿ, ತುಂಬ ಅದ್ರ ಮೇಲೆ ಹಾಕೋದು ಬೇಡ ಪ್ರಮೋಷನ್ ಮೇಲೆ. ಯಾಕೆ ಅಂತ ಅಂದರೆ, ಏನು ಗಾಂಧಿನಗರದ ಪಂಡಿತರು ಅಥವಾ ಸಿದ್ಧ ಸೂತ್ರಗಳನ್ನು ಫಾಲೋ ಮಾಡೋಂಥವ್ರು ಕೆಲವರು ಇರ್ತಾರೆ. ಅದು ಹೇಳೋವಂಥದ್ದು ಕೆಲವು ಸಲಹೆನೂ ಹೌದು, ಒಳ್ಳೆ ಸಲಹೆ ಕೂಡ ಆಗಿರ್ಬೋದು, ಅದು ರೀಡ್ ಮಾಡ್ಕೊಳ್ಳೋದು ನಮಗೆ ಬಿಟ್ಟಿದ್ದದು. ಸೊ ಹಂಗೆ ಬಂದಾಗ ನೋಡ್ಕೊಂಡು ಮಾಡಿ ಅಂತ ಈ ಕನ್ಫ್ಯೂಷನ್ನು ಮತ್ತು ಇದು ಬಂದೇ ಬರುತ್ತೆ. ಯು ಹ್ಯಾವ್ ಟು ಗೋ ಥ್ರೂ ಇಟ್. ನೀವು ನಾನು ಕ್ಲಾರಿಟಿನಲ್ಲಿ ಹಿಂಗೆ ಮಾಡ್ತೀನಿ, ಇದನ್ನೇ ಮಾಡ್ತೀನಿ ಅಂತ ಅಂದರೆ ಈ ಬಿಸ್ನೆಸ್ಸು ಅಥವಾ ಇದು ಅಲ್ವೇ ಅಲ್ಲ. ಅದು ನಿಮಗೆ 1000 ಸಲಹೆಗಳು ಎಲ್ಲನೂ ಬಂದೇ ಬರುತ್ತೆ ನಿಮಗೆ. ಹಂಗಿದ್ದಾಗ ನಮಗೇನು ಬೇಕು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಎಷ್ಟು ಖರ್ಚು ಮಾಡಬೇಕು, ಯಾವುದಕ್ಕೆ ಮಾಡಬೇಕು, ಏನು ಅನ್ನೋದ್ರ ಬಗ್ಗೆ ಎಲ್ಲ ಲಿಸ್ಟ್ ಔಟ್ ಮಾಡಿಕೊಂಡಾಗ ಒಂದು 80 ಲಕ್ಷ ಅನ್ನೋದು ನಮ್ಮ ಇನಿಷಿಯಲ್ ಐಡಿಯಾ ಅಲ್ಲ, ಒಂದು 30 lakhs ಶುರುಗಿಟ್ಕೊಳ್ಳೋಣ ಪ್ರಮೋಷನ್ಗೆ ಅಂತ. ಅದಾದಮೇಲೆ ಅದು ಆಡಿಯನ್ಸ್ ರೆಸ್ಪಾನ್ಸು ಕೌಂಟ್ ಆಗುತ್ತೆ ಅದರಲ್ಲಿ. ನೀವು ಟ್ರೈಲರ್ ಬಿಟ್ಟ ತಕ್ಷಣ ಚೆನ್ನಾಗಿದೆ, ಟೀಸರ್ ಬಿಟ್ಟ ತಕ್ಷಣ ಚೆನ್ನಾಗಿದೆ ಅಂತಂದಾಗ ಆಡಿಯನ್ಸ್ಗೆ ಇಷ್ಟ ಆಗ್ತಿದೆ. ಈಗ ನನ್ನ ಕರ್ತವ್ಯ ಏನು? ಇನ್ನೊಂದಷ್ಟು. ಸೊ ಆಡಿಯನ್ಸಿಗೆ ಒಂದು ವಿಷಯ ಇಷ್ಟ ಆಗಿದೆ ಅಂತಂದಾಗ ಆ್ಯಸ್ ಅ ಮೇಕರ್
ನಾನು ಇನ್ನೊಂದು ಮೈಲೇಜ್ ಜಾಸ್ತಿ ಹೋಗಬೇಕು ಅವನಿಗೆ ತಲುಪಿಸೋದ್ರಲ್ಲಿ. ಇಲ್ಲ ಅಂತಾನೆ ನಾನು ನನ್ನ ಕ್ರಾಫ್ಟ್ಗೂ ಮೋಸ ಮಾಡ್ದಂಗೆ, ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಗೆ ಮೋಸ ಮಾಡ್ದಂಗೆ. ಈಗ ನನ್ನನ್ನು ತುಂಬ ಜನ ಕೇಳ್ತಾರೆ, ನಮ್ಮ ಕಡೆ ಸಿನಿಮಾ ಬಂದಿಲ್ಲ ಅಂತ. ಅವನಿಗೊಂದು ಎಕ್ಸ್ಪೆಕ್ಟೇಷನ್ ಹುಟ್ಟಾಕಿದ್ದೀವಿ, ಅವನಿಗೊಂದು ಆಸೆ ಹುಟ್ಟಿಸಿದೆ ಸಿನಿಮಾ ಚೆನ್ನಾಗಿದೆ ಅಂತ. ನಾನು ಅವನ್ನ ತಲುಪಕ್ಕಾಗ್ತಿಲ್ಲ ಬಿಕಾಸ್ ಆಫ್ ಲೆಸ್ ಸ್ಕ್ರೀನ್ಸ್. ಸೊ ಹಂಗಿದ್ದಾಗ ಇದನ್ನ ಯಾಕೆ ಹೇಳಕ್ಕೆ ಬಂದೆ ಅಂತಂದರೆ, ಆಡಿಯನ್ಸ್ ಕಡೆಯಿಂದ ರಿಯಾಕ್ಷನ್ ಚೆನ್ನಾಗಿ ಬಂದಾಗ ನಾವು ಸ್ವಲ್ಪ ಇನ್ನೊಂಚೂರು ಎಕ್ಸ್ಟ್ರಾ ಮೈಲೇಜ್ ಹೋಗಿ ಪ್ರಮೋಷನ್ಗೆ ಖರ್ಚು ಮಾಡಿದ್ದೀವಿ. ಸೊ ಏನು ಹೇಳಕ್ಕೆ ಬಂದೆ ಅಂದರೆ, ಒಂದು 80 ಲಕ್ಷದ ತನಕ ನಮ್ಮ ಪ್ರಿಂಟು, ಪಬ್ಲಿಸಿಟಿ, ಥಿಯೇಟ್ರಿಕಲ್ ಸೆಟಪ್ಗಳಿಗೆ ಅಂತ ಆಗಿದೆ. ಇದು ಸಿನಿಮಾ ಬಡ್ಜೆಟ್ ಬಂದು 2.8. ಓಕೆ. ನೀವು ಅಳತೆ ದುಡ್ಡು ಕಾಸಿನ ಲೆಕ್ಕಾಚಾರದಲ್ಲಿ ಸಕ್ಸಸ್ ಅಂತ ಹೋದ್ರಿ ಅಂತಂದರೆ, ಒಬ್ಬ ಸಾಮಾನ್ಯ ಪ್ರೇಕ್ಷಕ ಕೂಡ ಹೇಳ್ಬಿಡ್ತಾನೆ ಸುಳ್ಳು ಅದು ಅಂತ. ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಾವು ಮಾತಾಡಿದ್ವಿ ಅಂತಂದರೆ, ನನಗೆ ಮೊದಲನೇ ವಾರ ಸಿಕ್ಕಿದ್ದು 19 ಶೋಗಳು. ಸ್ಕ್ರೀನ್ಗಳ ಲೆಕ್ಕಾಚಾರದಲ್ಲಿ ಲೆಕ್ಕ ಹಾಕಿದಾಗ 19 ಸ್ಕ್ರೀನ್ಗಳು ಸಿಕ್ಕಿದ್ದು. ಅದರಲ್ಲಿ ಹೊಸಬರು ಅಂತ ಅಂದಾಗ ನಮ್ಗೆ ಯಾರು ಫ್ಯಾನ್ ಫಾಲೋವರ್ಸ್ ಇಲ್ಲ, ಫ್ಯಾನ್ ಬೇಸ್ ಇಲ್ಲ. ಅಂದರೆ ಒಬ್ಬ ಡೈರೆಕ್ಟ್ರಿಗೆ ಹಿಂದಿನ ಸಿನಿಮಾ ನೋಡಿದಾಗ ಈ ಥರದ್ದಂಥ ಒಂದಷ್ಟು ಜನ ಇರ್ತಾರೆ, ಒಬ್ಬ ನಟನಿಗಿರ್ತಾನೆ. ಸೊ ಅದು ಯಾವುದೂ ಇಲ್ಲ. ನಾವು ಸ್ಟಾರ್ಟೆಡ್ 0. ಹಂಗಿದ್ದಾಗ ಫಸ್ಟ್ ವೀಕ್ಗೆ ನುಗ್ಕೊಂಡು ಬರೋಕ್ಕೆ ಚಾನ್ಸೇ ಇಲ್ಲ ಅದು. ಸೊ ಅದು ಪ್ರಾಸೆಸ್ ಆಗಿನೇ ಬರಬೇಕದು. ಆ ವಾರ ಆಗಿ ವೀಕೆಂಡಲ್ಲಿ ಚೆನ್ನಾಗಿ ಬರ್ತಿದ್ದಾರೆ, ತುಂಬ್ತಾ ಇದ್ದಾರೆ ಅಂತ ಅನ್ನೋದ್ರೊಳಗಡೆ ನಿಮ್ಮ ಮುಂದಿನ ವಾರದ ಸ್ಕ್ರೀನ್ಗಳು ಯಾವ್ದಾವ್ದು ಇರಬೇಕು ಅನ್ನೋದನ್ನು ಆ ಶುಕ್ರವಾರಕ್ಕೆ ಹಿಂದೆ ಬರುವ ಬುಧವಾರ ಡಿಸೈಡ್ ಮಾಡ್ತಾರೆ. ನನಗೆ ಟೈಮ್ ಕೊಟ್ಟಿದ್ದು ಎಷ್ಟು ದಿನ? ಶುಕ್ರವಾರ, ಶನಿವಾರ, ಭಾನುವಾರ, 2 ದಿನ. ಅಷ್ಟು ದಿನದಲ್ಲಿ ನಾನು ಆಡಿಯನ್ಸ್ನ ಫುಲ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಆ್ಯಸ್ ಇಫ್ ನನಗೆ ನನ್ನ ಸಿನಿಮಾ ನೋಡೋಕ್ಕೆ ಇಡೀ ಕರ್ನಾಟಕ ಕಾಯ್ಕೊಂಡು ಕೂತಿದೆ, ನಾನು ರಿಲೀಸ್ ಮಾಡಿದ ತಕ್ಷಣ ಎಲ್ಲ ಬಂದು ನುಗ್ಬಿಡ್ತಾರೆ, ಸೂಪರ್ ಹಿಟ್ ಆಗಿ ಎಲ್ಲ 80%, 100% ಆಕ್ಯುಪೆನ್ಸಿ ಬಂದ್ಬಿಡುತ್ತೆ ಅನ್ನೋ ಥರ ಆ ಸ್ಟ್ರಾಟಜಿ ಇರೋದು. ಯಾವುದು? ಬಿಸ್ನೆಸ್ಸಿನ ಲೆಕ್ಕಾಚಾರ ಎಕ್ಸ್ಪೆಕ್ಟ್ ಮಾಡೋದು ನಮ್ಮಿಂದ. ರಿಯಾಲಿಟಿ ಏನು? ನಮ್ಮ ಪ್ರೀವಿಯಸ್ ಇಂಟರ್ವ್ಯೂಸ್ ಅಲ್ಲಿ ಕೂಡ ಬಂದಿರೋ ರಿಯಾಲಿಟಿ ಏನಂದ್ರೆ, ನಮಗ್ 1 ವಾರ ಸಸ್ಟೈನ್ ಮಾಡಿದ್ರೆ ಅಲ್ಲಿಂದ ಇನ್ನೊಂಚೂರು ಜನ ಬರಕ್ ಶುರು ಮಾಡ್ತಾರೆ. ಹೇಗೆ ನೀವು ವಾಪಸ್ ಹೋದಾಗ, ನೀವು ವಾದ ಮಾಡಕ್ ಹೋದಾಗ ಅವ್ರಿಡೋ ಲೆಕ್ಕಾಚಾರ ಇದೆಯಲ್ಲ, ನೀವು ಆನ್ಸರೇ ಮಾಡೋಕ್ಕಾಗಲ್ಲ. ಬಾಸ್, ನಂದು ಇಷ್ಟು ದೊಡ್ಡ ಸ್ಕ್ರೀನು, ನನಗೆ ಇನ್ಯಾವುದೋ ಸಿನಿಮಾ ಹಾಕಿದೆ ಅಂದರೆ ನನಗೆ ಇಷ್ಟು ಕಲೆಕ್ಷನ್ ಬರುತ್ತೆ, ನಾನು ಹೆಂಗೆ ಕಲೆಕ್ಷನ್ ಬರದೇ ಇರೋ ನಿನ್ನ ಸಿನಿಮಾಗೆ ಸ್ಕ್ರೀನ್ ಕೊಟ್ಬಿಟ್ಟು ಸುಮ್ಮನೆ ಕೂತ್ಕೊಳ್ಳಿ ಅಂತ. ಇನ್ ಈಸ್ ಪಾಯಿಂಟ್ ಆಫ್ ವ್ಯೂ ಈಸ್ ಕರೆಕ್ಟ್. ನನಗೆ ಟೈಮ್ ಕೊಡ್ತಿಲ್ವಲ್ಲ, ಸ್ಕ್ರೀನ್ ಕಿತ್ತಾಗ್ತಿದೆಯಲ್ಲ ಅಂತ ನನಗೆ ಕೋಪ, ನನಗೆ ಬೇಜಾರು. ಇದನ್ನು ಸರಿ ಮಾಡಬೇಕಾ? ಹೆಂಗೆ ಸರಿ ಮಾಡೋದು ಅಂತಂದರೆ, ಒಂದು ಗೌರ್ಮೆಂಟ್ ಒಳಗೆ ಬರಬೇಕು, ಕನ್ನಡ ಸಿನಿಮಾಗಳಿಗೆ ಇಷ್ಟು ಸ್ಕ್ರೀನ್ಗಳು ಬೇಕು, ಇಂತಿಂಥ ಕಡೆ ಬೇಕು ಅನ್ನೋದನ್ನು ಗೌರ್ಮೆಂಟ್ ಆದರೂ ಒಳಗೆ ಬಂದು ಮಾತಾಡಬೇಕು. ಮಾಡ್ತಾ ಇಲ್ಲ. ದೊಡ್ಡವ್ರು ಬಂದು ಮಾತಾಡಬೇಕು, ಸೀನಿಯರ್ ಆರ್ಟಿಸ್ಟ್ಗಳು, ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು. ಅದು ಅವ್ರವ್ರದ್ದೇ ಒಂದು ಇದರಲ್ಲಿದೆ. ಅದು ಏನು ಮುಚ್ಚಿಡಬೇಕಾದ ವಿಷಯ ಅಲ್ಲ. ನಿಮಗೆ ಎಲ್ಲ ವಿಷಯಗಳೂ ಆಡಿಯನ್ಸ್ಗೆ ಗೊತ್ತಿರೋದೇನೆ. ಅದು ಅಲ್ಲೊಂದು ಒಗ್ಗಟ್ಟು ಅನ್ನೋದು, ಲೀಡರ್ನ ಕೊರತೆ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಿರೋದು ಅದು. ಸೊ ಹಾಗಾಗಿ ಅವ್ರವ್ರದ್ದು ಇದರಲ್ಲೇ ಇರೋದ್ರಿಂದ ಇದ್ರ ಬಗ್ಗೆ ಯಾರು ಮಾತಾಡೋಕ್ಕೆ ಟೈಮು ಇಲ್ಲ, ಸಮಯ ಇದು ಇಲ್ಲ. ಆ್ಯಂಡ್ ದೇ ವಿಲ್ ಫೇಲ್ ಇನ್ ದಟ್ ಆರ್ಗ್ಯುಮೆಂಟ್. ನಾನು ಬರ್ತ್ಕೊಡ್ತೀನಿ. ಯು ಕಾಂಟ್ ಗೋ ಅಂಡ್ ವಿನ್ ಅಗೇನ್ಸ್ಟ್ ದೆಮ್ ಸ್ಕ್ರೀನ್ ಅನ್ನೋ ವಿಷಯಕ್ಕೆ ಬಂದಾಗ. ಬಿಕಾಸ್ ಅವ್ನು ಬಿಸ್ನೆಸ್ ಮಾಡೋಕ್ಕಿರೋದು ನನಗೆ ಯಾವ ಸಿನಿಮಾ ವರ್ಕ್ ಆಗುತ್ತೆ ಅದನ್ನು ಮಾಡ್ತೀನಿ ಅಂತ. ಅನ್ಲೆಸ್ ಅಂಟಿಲ್ ಗೌರ್ಮೆಂಟ್ ಕಮ್ಸ್ ಫಂಡ್, ಇದಕ್ಕೆ ಅಂತ ಒಂದು ಸಂಹಿತೆ ಇದಪ್ಪ, ನೀನು ಕನ್ನಡ ಸಿನಿಮಾಗಳಿಗೆ ಇಷ್ಟು ಟೈಮ್ ಕೊಡಬೇಕು, ನೀನು 8 ಸ್ಕ್ರೀನು ಅದಕ್ಕೆ ಅಂತ ಇಟ್ಕೊಂಡ್ರೆ ಅಟ್ಲೀಸ್ಟ್ 1 ಸ್ಕ್ರೀನ್ 2 ಸ್ಕ್ರೀನು ಹೊಸ ಸಿನಿಮಾಗಳಿಗೆ ಅದು ಚೆನ್ನಾಗಿದೆ ಅಂತ. ಮತ್ತೆ ನೀವು ವಾಪಸ್ ಬಂದಾಗ ಕ್ವಶನ್ ಬರುತ್ತೆ, ಚೆನ್ನಾಗಿದೆ ಅನ್ನೋದಕ್ಕೆ ಮೆಜರ್ಮೆಂಟ್ ಏನು? ಹೂ ವಿಲ್ ಡಿಸೈಡ್ ಇಟ್? ಸಿನಿಮಾ ಚೆನ್ನಾಗಿದೆ ಅಂತ ಆಡಿಯನ್ಸ್ ಹೇಳಬೇಕು, ಅದಕ್ಕೆ ಟೈಮ್ ಬೇಕು. ಅಥವಾ ಯಾರಾದರೂ ಒಂದು ಪ್ಯಾನಲ್ ರೆಡಿ ಮಾಡಬೇಕು. ಪ್ಯಾನಲ್ ಡಿಸೈಡ್ ಮಾಡೋದನ್ನು ಹೆಂಗೆ ಎಲ್ಲರೂ ಒಪ್ಕೊಳ್ತಾರೆ? ಆ ಪ್ಯಾನಲ್ ಈ ಸಿನಿಮಾ ಚೆನ್ನಾಗಿದೆ, ಅದಕ್ಕೆ ನೀನು ಸ್ಕ್ರೀನ್ನ ಎಕ್ಸ್ಟೆಂಡ್ ಮಾಡು ಅಂತಂದರೆ ಇನ್ನೊಬ್ಬ ಬರ್ತಾನೆ, ಇನ್ನೊಂದು ಸಿನಿಮಾ, ಅವನು ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಇದೊಂಥರ ಹಿಂಗಾಗೋಗುತ್ತೆ ಇದು. ಸೊ ಗೌರ್ಮೆಂಟ್ ಡಿಸೈಡ್ ಮಾಡಬೇಕು ಇದಕ್ಕೆ ಇಷ್ಟಿಷ್ಟು ಬೇಕು ಅಂತ. ಅಲ್ಲಿಂದ ಏನಾದ್ರು ಸೊಲ್ಯೂಷನ್ ಬರ್ಬೋದೇ ಹೊರತು, ನಾನು ಈಗ ಮೀಡಿಯಾ ಮುಂದೆ ಹೋಗಿ ನನಗೆ 19 ಸ್ಕ್ರೀನಿಂದ ನೆಕ್ಸ್ಟ್ ವೀಕಿಗೆ ಸಿಕ್ಕಿದ್ದು 6 ಸ್ಕ್ರೀನು. ಕ್ಯಾನ್ ಯು ಇಮ್ಯಾಜಿನ್? ಒಂದೇ ವಾರದಲ್ಲಿ ಒಳ್ಳೆ ರಿವ್ಯೂ ಬಂದಿರೋ ಸಿನಿಮಾ ಲೆಕ್ಕಾಚಾರದ ಪ್ರಕಾರ ಹೋದಾಗ ನನಗೆ ಸಿಕ್ಕಿದ್ದು 6 ಸ್ಕ್ರೀನು. 6 ಸ್ಕ್ರೀನಲ್ಲಿ ಎಷ್ಟು? 2 ಸ್ಕ್ರೀನು ಮಧ್ಯಾಹ್ನ 12 ಗಂಟೆ 11:15 ಈ ಥರದ್ದು,
ಒಂದು 4:20, ಒಂದು 7:15. ಈ 7:15 ತನಕನೂ ಕಾಮನ್ ಆಡಿಯನ್ಸು ಕೆಲಸ ಮುಗಿಸ್ಕೊಂಡು 7:15 ಬರಬೇಕಂದ್ರೆ ಅವನು 6 ಗಂಟೆಗೆ ಹೊರಟಿರಬೇಕು. ಅಟ್ಲೀಸ್ಟ್ 6 ಗಂಟೆಗೆ ಅವ್ನು ಕೆಲಸ ಮುಗಿಸ್ಕೊಂಡು ಬಂದು ಆ ಶೋ ನೋಡೋಕ್ಕೆ ಸಾಧ್ಯನಾ? ಸೊ ವೀಕ್ ಡೇನಲ್ಲಿ ಕಲೆಕ್ಷನ್ ಆಗಲ್ಲ, ವೀಕೆಂಡಲ್ಲಿ ಕಲೆಕ್ಷನ್ ಬರುತ್ತೆ. ಅವ್ನಿಗೆ ಅದಕ್ಕೆ ಅಂತ ಎತ್ತಿಟ್ಕೊತಾನೆ, ಒಳ್ಳೆ ಪಬ್ಲಿಸಿಟಿ ಬಂದಿದೆಯಪ್ಪ, ಮೌತ್ ಟಾಕ್ ಇದೆ, ನಾನು ಸಿನಿಮಾ ನೋಡ್ಬೇಕಂತ ತೆಗೆದಿಟ್ಕೊಳ್ತಾನೆ. ಬಟ್ ನಿಮಗೆ ಎಲ್ಲ ಮುಗಿದು ವಾರದ ಲೆಕ್ಕಾಚಾರದಲ್ಲಿ ಕೂತಾಗ ಅವರೇಜ್ ಮಾಡ್ತಾನಲ್ಲ ಅವನು. ನಾನು ಹೇಳ್ತೀನಿ ಸಾರ್ ವೀಕೆಂಡಲ್ಲಿ ಎಂಥ ಅದ್ಭುತವಾಗಿದೆ ಕಲೆಕ್ಷನ್, ಹೌಸ್ಫುಲ್ ಅಂತ. ಗೊತ್ತು ಗುರು, ಬಟ್ ಇಲ್ಲೇನು ಕತೆ, ಸ್ಟ್ಯಾಟಿಸ್ಟಿಕ್ಸ್ ಏನು ಹೇಳ್ತಿದೆ ನಿಂದು? ಅವರೇಜ್ ಲೆಕ್ಕ ಹಾಕಿದ್ರೆ ನಿಂಗೆ 50%ಗಿಂತ ಲೋ ಇದೆ, ನಾನು ಕೊಡೋಕ್ಕಾಗಲ್ಲ ಅಂತಾನೆ. ಇನ್ನೊಂದಿದೆ, ಈ ವಾರ ನಂದು 5 ಸಿನಿಮಾ ರಿಲೀಸ್ ಆಗಿದೆ ನಮ್ಮದು ಕನ್ನಡ. ನನ್ನಂಗೆ ಆಸೆ ಇಟ್ಕೊಂಡು ನೆಕ್ಸ್ಟ್ ವಾರನೂ ಬರ್ತಾನೆ. ನೆಕ್ಸ್ಟ್ ವಾರ ಬರೋರ್ಗು ಸ್ಕ್ರೀನ್ ಬೇಕು. ನಾನು ಹೆಂಗೆ ಹೋಗಿ ನೀನು ಅವ್ರದ್ದು ಕಲೆಕ್ಷನ್ ಆಗಲ್ಲ ಬಿಡು, ನಂದು ಇವಾಗ ಚೆನ್ನಾಗಾಗ್ತಿದೆ, ಎಕ್ಸ್ಟೆಂಡ್ ಮಾಡು ನೀನು ಅಂತ ಹೆಂಗೆ ಕೇಳೋಕ್ಕಾಗತ್ತೆ? ಪ್ರಾಬ್ಲಮ್ ಈ ಥರದ್ದಿದೆ. ನನಗೆ ಕ್ಲಿಯರಾಗಿ ಗೊತ್ತಾಗ್ತಿದೆ ನನ್ನ ಸಿನಿಮಾ ಚೆನ್ನಾಗಿದೆ ಗುರು, ಬಟ್ ನೀನು ಬ್ರೀದಿಂಗ್ ಸ್ಪೇಸ್ ಕೊಡು, ನನ್ನ ಮುಂದಕ್ಕೆ ಹೋಗುತ್ತೆ ಅಂತ. ನೆಕ್ಸ್ಟ್ ವಾರ ರಿಲೀಸ್ ಆಗಿರೋ 5 ಸಿನಿಮಾ ಇದೆಯಲ್ಲ ಕನ್ನಡ, ಅದು ಕನ್ನಡ ಸಿನಿಮಾ ತಾನೆ, ನಮ್ಮವ್ರದ್ದೇ ತಾನೆ. ಅವನಿಗೂ ಸ್ಕ್ರೀನ್ ಬೇಕೇ ಬೇಕು. ಅದು ಅವ್ನ ಲಕ್ಕದು, ಅವ್ನು ಚೆನ್ನಾಗಿ ಮಾಡಿರ್ಬೋದು ಸಿನಿಮಾನ, ನನಗಿಂತ ಅದ್ಭುತವಾಗಿ ಆಗಿರ್ಬೋದು, ಪಟ್ಟಂತ ಇನಿಷಿಯಲ್ ಆಗಿ ಎತ್ಕೊಂಡ್ಬಿಡ್ಬೋದು ಅದು. ಸೊ ವಿ ಕಾಂಟ್ ಏನು ಡಿನೈ ಅದನ್ನು, ಅವನಿಗಿರುವ ಆ ಹಕ್ಕನ್ನು ನಾವು ಕಿತ್ಕೊಳಕ್ಕಾಗೋದಿಲ್ಲ. ಸೊ ಅವರು ಹಂಗೆ ಅದನ್ನೇ ಮುಂದೆ ಇಟ್ಟು ಮಾತಾಡ್ತಾರೆ. ಹೊಸ ಸಿನಿಮಾ ಬರುತ್ತಲ್ಲ ಸರ್, ನಾನು ಅದಕ್ಕೂ ಸ್ಕ್ರೀನ್ ಕೊಡಬೇಕು, ಅವ್ರದ್ದು ಚೆನ್ನಾಗಿ ಆಗ್ಬೋದು, ನೀವು ಹೆಂಗೆ ಹೇಳ್ತೀರಾ ಅದು ಚೆನ್ನಾಗಾಗಲ್ಲ ಅಂತ? ನಿಮ್ದು ಗೊತ್ತಾಗ್ತಿದೆ ಅಲ್ವಾ, ಸ್ಪಷ್ಟವಾಗಿದೆ ನಿಮ್ದು ರಿಸಲ್ಟು ಅಂತಾನೆ. ಸೊ ಇದೆಲ್ಲ ತುಂಬ ಕ್ಲಮ್ಸಿ ಆಗಿದೆ. ಬಟ್ ಒಂದು ಹೋಪು ಚೆನ್ನಾಗಿದೆ, ವರ್ಡ್ ಆಫ್ ಮೌತ್ ಹೋಗ್ತಿದೆ, ಮಲ್ಟಿಪಲ್ ಆಗುತ್ತೆ, ಎಕ್ಸ್ಟೆಂಡ್ ಆಗುತ್ತೆ ಅನ್ನೋ ನಂಬಿಕೆನಲ್ಲಿದ್ದೀನಿ. ಬಟ್ ಯಾರಾದರೂ ಒಬ್ರು ವಾಯ್ಸ್ ಔಟ್ ಮಾಡಲೇಬೇಕು ಅದನ್ನು. ನನ್ನ ತನಕ ಬಂದು ಈಗ ನೋಡಿ, ಕೆಲವು ನಿರ್ದೇಶಕರು ದೊಡ್ಡ ದೊಡ್ಡ ನಿರ್ದೇಶಕರೇನೆ ಅವ್ರ ಸಿನಿಮಾಗೆ ಜನ ಬಂದಿಲ್ಲ ಅಂತ ಕೂತು ಮಾತಾಡಿದ್ದನ್ನು ನಾನು ನೋಡಿದ್ದೀನಿ ಲೈವ್ಗಳಲ್ಲಿ. ಯಾಕೆ ಬರ್ತಿಲ್ಲ ನೀವು ಅಂತ. ನನ್ನ ಪ್ರಶ್ನೆ ಸಿಂಪಲ್, ಸಿನಿಮಾಗೆ ಜನ ಬರ್ತಿಲ್ಲ ಅಂತ ಎಷ್ಟು ದಿನ ಮಾತಾಡ್ಕೊಂಡು ಬಂದ್ವಿ. ಈ ಸಿನಿಮಾಗೆ ಜನ ಬರ್ತಿದ್ದಾರೆ. ಜನಗಳದಷ್ಟೇ ಬಾಧ್ಯತೆನ ಒಳ್ಳೆ ಸಿನಿಮಾನ ಕಾಪಾಡ್ಕೊಳ್ಳೋದು ಅಥವಾ ನೋಡ್ಕೊಳ್ಳೋದು, ಉಳಿಸ್ಕೊಳ್ಳೋದು ಅವ್ರದ್ದಷ್ಟೇ ಜವಾಬ್ದಾರಿನ? ಇಂಡಸ್ಟ್ರಿ ಜವಾಬ್ದಾರಿ ಏನು? ನನಗೆ ನನ್ನ ಸಿನಿಮಾ ಚೆನ್ನಾಗಿದೆ ಅಂತ ನಾನು ಮಾತಾಡ್ತಿಲ್ಲ, ನನ್ನ ಸಿನಿಮಾ ಚೆನ್ನಾಗಾಗೋಯ್ತು ಅಂತ. ಇದೇ ಟಾಕು ಬ್ಲಿಂಕ್ಗೆ ಬಂದಾಗ ನೀವು ಯಾವುದೋ KGFನ ಲೆವೆಲಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ, ಎಲ್ಲವೂ ಸರಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ದಯವಿಟ್ಟು. ಇದು ಲರ್ನಿಂಗ್ ಪ್ರಾಸೆಸ್ಸು. ಹೊಸ ನಿರ್ದೇಶಕ ಅಂತ ಕರೆಯೋದು ಹೊಸ ನಿರ್ದೇಶಕ ಅಂತ, ಹೊಸಬ ಅಂತಾನೆ, ಹೊಸ ಪ್ರೊಡ್ಯೂಸರು, ಹೊಸ ಆರ್ಟಿಸ್ಟ್ ಅಂತಾನೆ. ಗಿವ್ ಸಮ್ ಮಾರ್ಜಿನ್. ಏನೋ ತಪ್ಪುಗಳು ಮಾಡಿರ್ತಾನೆ, ಅದರಲ್ಲಿ ಹಂಗಂತ ರಿಲೀಸ್ ಆಗಿದ್ದೋ 10 ಸಿನಿಮಾಗಳನ್ನ ಮೆರೆಸಿ ಅಂತ ನಾನು ಕೇಳಲ್ಲ. ಆ ವಾರದಲ್ಲಿ ಯಾವುದೋ ಒಂದು ಸಿನಿಮಾದಲ್ಲಿ ಏನೋ ಒಂದಷ್ಟು ಚೆನ್ನಾಗಿರುತ್ತೆ ವಿಷಯಗಳು, ಅದನ್ನು ಮೆರೆಸಿ ಅದ್ರ ಬಗ್ಗೆ ಮಾತಾಡೋಣ, ಅದನ್ನು ಇದು ಮಾಡೋಣ. ಅವನಿಗೆ ಇನ್ನೊಂದಷ್ಟು ತಾಕತ್ತು ಸಿಗುತ್ತೆ. ನೆಕ್ಸ್ಟ್ ಸಿನಿಮಾ ಇನ್ನೂ ಬೇರೆ ಥರ ಏನೋ ಮಾಡ್ತಾನೆ. ಎಲ್ಲದನ್ನೂ ತಪ್ಪು ಅನ್ನೋ ಥರ ಹೇಳಿನೂ ಬಿಡೋದು ಬೇಡ. ಮತ್ತು ಚೆನ್ನಾಗಿದೆ ಅಂತ ಅಟ್ಲೀಸ್ಟ್ ನೀವಾಗೆ ಹೋಗಿ ನೋಡಲಿಲ್ಲ, ಆಡಿಯನ್ಸ್ ಚೆನ್ನಾಗಿದೆ ಅಂತ ಹೇಳಿದ ಸಿನಿಮಾನಾದ್ರೂ ನೀವು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ಬೇಕಿತ್ತು ಅಂತ. ನಾವು ಯಾವುದೋ ಮಂಜುಮಲ್ ಬಾಯ್ಸ್ ಬಂದ್ಬಿಟ್ಟು ಇಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡ್ಕೊಂಡು ಹೋಗ್ಬಿಡ್ತು, ಇನ್ಯಾವುದೋ ಸಿನಿಮಾ ಹಂಗೆ ಮಾಡ್ಕೊಂಡ್ಬಿಡ್ತು. ಆ ಇಂಡಸ್ಟ್ರಿ ಈ ವರ್ಷ ಅಷ್ಟು ದುಡ್ಡು ಮಾಡಿದೆಯಂತೆ, ಈ ಇಂಡಸ್ಟ್ರಿ ಇಷ್ಟು ದುಡ್ಡು ಮಾಡಿದೆಯಂತೆ, ಕನ್ನಡ ಇಂಡಸ್ಟ್ರಿ ದುಡ್ಡೇ ಆಗಿಲ್ಲ, ಬಿಸ್ನೆಸ್ ಆಗಿಲ್ಲ ಅಂತ ಮಾತಾಡ್ತೀವಿ ನಾವು. ಯಾಕೆ ಆ ದುಡ್ಡು ಮಾಡೋದಕ್ಕೆ, ಬಿಸ್ನೆಸ್ ಆಗೋದಕ್ಕೆ KGF ಅಂತ ಸಿನಿಮಾ ಬರಬೇಕಂತ ಕಾಯ್ತೀರಾ? ಯಾಕೆ ಕಾಂತಾರದಂಥ ಸಿನಿಮಾನೇ ಬರಲಿ ಅಂತ ಕಾಯ್ತೀರಾ? ಬ್ಲಿಂಕ್ಗೆ ಆ ಸಾಧ್ಯತೆ ಇತ್ತು, ಅದು ಆಡಿಯನ್ಸ್ನ ಪುಲ್ ಮಾಡಿತ್ತು. ಸಿನಿಮಾ ಶಾಕಾಹಾರಿ ಆಡಿಯನ್ಸ್ನ ಪುಲ್ ಮಾಡಿತ್ತು ಥಿಯೇಟ್ರಿಗೆ. ಅವಾಗ ಇಂಡಸ್ಟ್ರಿ ಏನು ಮಾಡಬೇಕಿತ್ತು? ಸಪೋರ್ಟ್ ಕೊಟ್ಟು ಉಳಿಸ್ಕೊಂಡಿದ್ರ. ಒಂದು ಸಾವಿನ ಮನೆಯಲ್ಲೂ ಸಹ ಪಕ್ಕದ ಮನೆಯವನು ಬಂದು ಕೇಳ್ತಾನೆ, ಏನಾರು ಕಾಫಿ ಮಾಡಿಕೊಡ್ಲಾ, ಟೀ ಮಾಡಿಕೊಡ್ಲಾ ಅಂತ. ಇದು ಮದುವೆ ಮನೆ ಸ್ವಾಮಿ. ಗೆಲುವಿನ ಒಂದು ಸಣ್ಣ ಸಿನಿಮಾ ಗೆದ್ದಿದೆ ಅಂತಂದರೆ ಅದು ಮದುವೆ ಮನೆ ಥರ ಟ್ರೀಟ್ ಮಾಡಬೇಕಲ್ವ ನಾವು. ಅಲ್ಲಿ ಹೋಗಿ ಜೊತೆಗೆ ನಿಂತ್ಕೊಂಡು ಸಂಭ್ರಮ ಮಾಡಬೇಕು. ಯಾರೋ ಬಂದು ರಿಕ್ವೆಸ್ಟ್ ಮಾಡಬೇಕು, ದಯವಿಟ್ಟು ಬಂದು ಸಿನಿಮಾ ನೋಡಿ, ನಿಮ್ಮ ಸಪೋರ್ಟ್ ಬೇಕು. ನಾನು ಆಡಿಯನ್ಸ್ ಹತ್ರ ಕೇಳೋದ್ರಲ್ಲಿ ತಪ್ಪಿಲ್ಲ, ಅವನು ಪ್ರೇಕ್ಷಕ, ಅವನ ಮುಂದೆ ನಾವು ಶರಣಾಗಬೇಕು, ಅಲ್ಲಿ ತಪ್ಪಿಲ್ಲ. ಅದು
ನಮ್ಮ ಮನೆಯವ್ರ ಮುಂದೆನೂ ನಾನು ಹೋಗಿ ಕೇಳಬೇಕಾ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ. ಅದು ಹಂಗೆ ಮಾಡಲೇಬಾರ್ದಲ್ವಾ. ಈಗ ನನ್ನ ಥರ ಬೇರೆ ಬೇರೆ ಪ್ರಯೋಗ ಮಾಡಿದಂಥ ನಿರ್ದೇಶಕರಿಗೆ, ಹೊಸ ನಿರ್ದೇಶಕರಿಗೆ ನಾನೊಂದು ಸೇಫ್ ಝೋನಲ್ಲಿ ಇದ್ದೀನಿ ಅನ್ನೋ ಫೀಲಿಂಗ್ ಬಂದರೆ ಮಾತ್ರ, ನನಗಿಂತ ಮುಂಚೆ ಬಂದವರು ಸೇಫ್ ಆದರು ಅನ್ನೋ ಫೀಲಿಂಗ್ ಬಂದರೆ ಮಾತ್ರ ಅವನು ಬೇರೆ ಟ್ರೈ ಮಾಡ್ತಾನೆ. ಮೆಗೇನ್ ನಾನು ಕೋಟ್ ಮಾಡ್ತಿದ್ದೀನಿ, ನನ್ನ ಹೆಜ್ಜಾರು ಸಿನಿಮಾಗೆ ಒಳ್ಳೆ ಒಪಿನಿಯನ್ ಬಂತು ಅಂತ ನಾನು ಮಾತಾಡ್ತಿಲ್ಲ. ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಮುಂಚೆನೂ ನಾನು ಒಬ್ಬ ನಿರ್ದೇಶಕನಾಗಿ ನಾನು ಯೋಚನೆ ಮಾಡಿದ್ದಿದೆ, ಭಯ ಪಟ್ಟಿದ್ದಿದೆ ಈ ವಿಷಯದಲ್ಲಿ. ಸಿನಿಮಾ ಮೇಕರ್ಗೆ ಫಸ್ಟ್ ಯಾರನ್ನ ಇಂಪ್ರೆಸ್ ಮಾಡೋಕ್ಕೆ ಇಷ್ಟಪಡ್ತಾನೆ ಅವನು? ನನ್ನ ಇಂಡಸ್ಟ್ರಿ ಜನ ಅದನ್ನು ನೋಡಲಿ, ಅವ್ರಿಗಿಷ್ಟ ಆದರೆ ನನಗೆ ಖುಷಿ ಆಗುತ್ತೆ ಅನ್ನೋದು. ಆಡಿಯನ್ಸ್ ಅಫ್ಕೋರ್ಸ್ ಅದನ್ನು ನೆಕ್ಸ್ಟ್ ಬರೋದೇ ಹತ್ತಾನೆ. ನಾನೊಬ್ಬ ಡೈರೆಕ್ಟ್ರಾಗಿ ಯಾರೋ ಒಬ್ಬ ಪ್ರೊಡ್ಯೂಸರು ನನ್ನ ಸಿನಿಮಾನ ಮೆಚ್ಕೊಂಡ್ರು ಅಂತಂದರೆ ನನಗೆ ಇನ್ನೊಂದು ಕೆಲಸ ಸಿಗುತ್ತಪ್ಪ ಅಂತ. ಪ್ರತಿ ಸಲನೂ ನಾನು ಸಿನಿಮಾ ರಿಲೀಸ್ ಮಾಡಬೇಕು, ನೆಕ್ಸ್ಟ್ ಸಿನಿಮಾಗೆ ನಾನು ಹೋಗುವಾಗ ನನ್ನ ಇಡೀ ಸಿನಿಮಾ ಎತ್ಕೊಂಡೋಗಿ ಕೂತ್ಕೋಬೇಕಾ ಪ್ರೊಡ್ಯೂಸರ್ ಹತ್ರ? ನಾನು ಹೇಳಬೇಕಾ ಅವ್ರಿಗೆ, ನಾನು ಈ ಥರದ್ದೊಂದು ಸಿನಿಮಾ ಮಾಡಿದ್ದೆ, ಇದು ಹಿಂಗಾಗಿತ್ತು. ಆ ಕಿವಿ ತೆರೆದಿಡುವ ಮತ್ತು ಜಾಣ ಕುರುಡು ಜಾಣ ಕಿವುಡನ್ನು ಪಕ್ಕಕ್ಕಿಡುವ ಮನಸ್ಥಿತಿ ಎಷ್ಟು ಬೇಗ ಬರುತ್ತೋ ಅಷ್ಟು ಒಳ್ಳೆಯದು. ಓಕೆ, ಥ್ಯಾಂಕ್ ಯು ಸರ್. ನನ್ನ ಲಾಸ್ಟ್ ಕ್ವೆಶನ್ ಇದ್ದಿದ್ದು ಕೂಡ ಅದೇ, ಇಂಡಸ್ಟ್ರಿಯಲ್ಲಿರೋ ಒಂದು ಪ್ರಾಬ್ಲಮ್ ನಿಮ್ಮನ್ನ ಮುಗ್ಲಿಲ್ಲ, ಅದು ಸ್ಕ್ರೀನ್ಸ್ ಅಥವಾ ವರ್ಲ್ಡ್ ಆಫ್ ಮೌತ್ ಹರಡ್ತಿಲ್ಲ ಅನ್ನೋದು. ಬಟ್ ಬೇರೆ ಪ್ರಾಬ್ಲಮ್ಸ್ ಬಗ್ಗೆ ಪ್ರಶ್ನೆ ಇತ್ತು, ನಿಮ್ಮ ಆನ್ಸರ್ ಇಲ್ಲೇ ಸಿಕ್ತು ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಫಿಲಮ್ ಇವತ್ತಿಗೆ 18th ಡೇ ಅಲ್ಲ? ಹಾಂ. ನಿಮ್ಮ ಮೈಂಡಲ್ಲಿ ಒಂದು ಸಕ್ಸಸ್ಫುಲ್ ರನ್ಗೆ ಏನು ಬೇಕು ಅಂತಿದೆಯೋ ಅದೆಲ್ಲ ನಿಮ್ಮ ಫಿಲಮ್ಗೆ ಆಗಲಿ. ಆಲ್ ದ ಬೆಸ್ಟ್. ಆ್ಯಂಡ್ ಈ ಇಂಟರ್ವ್ಯೂಲಿ ಕೂಡ ನಮ್ಮ ಈ ವರ್ಷದ ಇಂಟರ್ವ್ಯೂಸಲ್ಲಿ ನಮಗೊಂದು ಹೊಸ ಪರ್ಸ್ಪೆಕ್ಟಿವ್ ಸಿಕ್ತು, ವಿಚ್ ಇಸ್ ಅಗೈನ್ ವರ್ಡ್ ಆಫ್ ಮೌತ್ ಹೇಗೆ ಸ್ಪ್ರೆಡ್ ಆಗೋದು ಅನ್ನೋದು, ಆ್ಯಂಡ್ ಒಂದಷ್ಟು ಹೊಸ ಇನ್ಸೈಟ್ಸ್. ಬಿಕಾಸ್ ನಾವು ಒಂದು ರೀತಿ ಅರ್ಥ ಮಾಡ್ಕೊಂಡಿದ್ವಿ ಆನ್ಲೈನ್ ಪ್ರಮೋಷನ್ಸ್ ವರ್ಸಸ್ ಆಫ್ಲೈನ್ ಅಥವಾ ಫಸ್ಟ್ ಸರ್ಕಲ್ ಅನ್ನೋದನ್ನ. ಅದ್ರ ಬಗ್ಗೆ ಕೊಟ್ಟಿದ್ದು ಹೊಸ ಇನ್ಸೈಟ್ಸ್ಗೆ ಮತ್ತು ನಿಮ್ಮ ಟೈಮ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಕರೆದಿದ್ದಕ್ಕೆ. ಆ್ಯಂಡ್ ಈ ಪ್ರಯತ್ನಗಳು ಹಿಂಗೆ ನಡೀತಾ ಇರಲಿ. ಆನೆಸ್ಟ್ಲಿ ನನಗೆ ಏನೋ ಒಂದು ಕಾಂಟ್ರವರ್ಸಿಗೆ ಕೂತ್ಕೊಂಡು ಮಾತಾಡಿ ತಮ್ನೈಲಲ್ಲೇನೋ ಹಾಕಿ ಆಡಿಯನ್ಸನ್ನ ಸೆಳೆದು ಅದೇ ಕಂಟೆಂಟ್ ಅಂತ ಮಾಡೋದ್ರ ಮಧ್ಯೆ ಇನ್ಸೈಟ್ಸ್ಗಳನ್ನು ಹೇಳೋದು, ಒಂದು ಎಜುಕೇಟ್ ಟ್ರೈ ಮಾಡೋದು. ಯಾಕಂದ್ರೆ ಜಡ್ಜ್ಮೆಂಟಿಗೆ ನಾನು ಬರೋಕ್ಕಾಗಲ್ಲ, ಎಜುಕೇಟ್ ಆಗ್ತಿದೆಯಾ ಅಂತ ಅವ್ರವ್ರ ಪರ್ಸ್ಪೆಕ್ಟಿವಲ್ಲಿ ತೊಗೊಳ್ತಾರೆ ಅದನ್ನು. ನಾನಂತೂ ಎಜುಕೇಟ್ ಆಗಿದ್ದೀನಿ, ತುಂಬ ವಿಷಯಗಳನ್ನ ನಾನು ಪ್ರೆಡಿಕ್ಟ್ ಮಾಡೋಕ್ಕಾಯ್ತು, ಪ್ರಿಪೇರ್ ಆಗೋಕ್ಕಾಯ್ತು ನನಗೆ ನಿಮ್ಮ ಹಲವಾರು ಇಂಟರ್ವ್ಯೂಗಳನ್ನ ನೋಡಿದಾಗ. ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನೊಂದು, ಬರೀ ನೆಗೆಟಿವೇ ಆಯಿತು ಅಂತನೂ ಅಲ್ಲ. ಇಂಡಸ್ಟ್ರಿ ಪ್ರಕಾರ ನನಗೆ ಸುದೀಪ್ ಸರ್ಕಾರದು ಕಂಟೆಂಟ್ ನೋಡಿದ್ರು, ಟೀಸರ್ ನೋಡಿದ್ರು, ಟ್ರೈಲರ್ ನೋಡಿದ್ರು, ಅದ್ರ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರು. ಅದು ತುಂಬಾ ಹೆಲ್ಪ್ ಮಾಡಿದೆ ಸಿನಿಮಾ ಓಪನಿಂಗ್. ನೀವೇನು ವರ್ಡ್ ಆಫ್ ಮೌತ್ ಬಗ್ಗೆ ಮಾತಾಡಿದ್ರಿ, ಅಗೇನ್ ಒಂದು ಸಣ್ಣ ಟ್ವೀಟು, ಒಂದು ಸಣ್ಣ 2 ಮಾತು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಸರ್. ದೊಡ್ಡವರು ಅದನ್ನು ಮಾಡಿದಾಗ ಹೆಲ್ಪ್ ಆಗುತ್ತೆ. ಸುದೀಪ್ ಸರ್ ಮಾಡಿದ್ದು ತುಂಬಾ ಹೆಲ್ಪ್ ಆಯಿತು ನಮಗೆ. ದಯಾಳ್ ಸರ್ ಹೋಗಿ ಸಿನಿಮಾ ನೋಡ್ಕೊಂಡು ಬರೆದ್ರು. ಇದು ಇನ್ನೂ ಜಾಸ್ತಿ ಆಗಬೇಕು. ನಿನ್ನೆ ಯಾವುದೋ ಒಂದು ತುಂಬ ಕೋಪ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿದೆ. ನನಗೆ ಕೋಪ ಅನ್ನೋದು ನಾನೊಬ್ಬ ಡೈರೆಕ್ಟ್ರಾಗಿ ಅಂತಲ್ಲ, ಒಬ್ಬ ಆಡಿಯನ್ಸ್ ಆಗಿ. ಆಮೇಲೆ ನನಗೆ ಅನ್ನಿಸ್ತು, ನನ್ನ ಪ್ರಶ್ನೆ ಬರುತ್ತದು, ನೀನು ಯಾವ ದೊಡ್ಡ ಇವನ್ ಗುರು, ನೀನು ಮಾಡಿರೋ ಒಂದು ಪಿಕ್ಚರ್ಗೆ ಇಡೀ ಇಂಡಸ್ಟ್ರಿಯ ಉಳುಕು ಬಗ್ಗೆ ಮಾತಾಡೋಕ್ಕೆ ನಿನಗೇನು ಅರ್ಹತೆ ಇದೆ ಅಂತ. ನಾನು ಹೇಳೋದು, ಇದು ಅರ್ಹತೆ ಪ್ರಶ್ನೆನೇ ಅಲ್ಲ, ಇದು ಸತ್ಯ. ಇದು ನಾವು ಎಲ್ಲಿವರೆಗೂ ಅದನ್ನು ಮುಚ್ಚಾಕೊಂಡು ಮಾತಾಡದೇ ಇರ್ತೀವೋ ಅಲ್ಲಿವರೆಗೂ ಅದು ಒಳಗಡೆ ಕ್ಯಾನ್ಸರ್ ಥರ ಆಗ್ತಾನೆ ಇರುತ್ತದು. ನನಗೆ ಇಂಡಸ್ಟ್ರಿ ಚೆನ್ನಾಗಾಗಬೇಕು, ನನ್ನ ಸಿನಿಮಾ ಬಂದಾಗ ಮಾತ್ರ, ನನ್ನ ಸಿನಿಮಾಗೆ ಜನ ಬಂದಿಲ್ಲ ಅಂದಾಗ ಮಾತ್ರ ಹೊರಗಡೆ ಬಂದು ನಿಂತ್ಕೊಂಡು ಸಮಸ್ಯೆ ಬಗ್ಗೆ ಮಾತಾಡೋದಲ್ಲ. ಒಂದು ಚೆನ್ನಾಗಾಗಿದೆ ಅಂತಂದಾಗ ಅದನ್ನು ಸಪೋರ್ಟ್ ಮಾಡ್ತಾ ಹೋಗೋದು ಪಾಸಿಟಿವಿಟಿ ಬೆಳೆಯುತ್ತೆ. ಅದಕ್ಕೆ ಹೋರಾಡೋಣ, ಅದಕ್ಕೆ ಜೊತೆಗೆ ನಿಂತ್ಕೊಳ್ಳಿ ಅನ್ನೋದಷ್ಟೇ ನನ್ನ ಮಾತಿನ ಅರ್ಥ. ಇದಕ್ಕೇನೋ ಸಮರ್ಥನೆ ಕೊಟ್ಟು ತೇಪೆ ಎತ್ತೀನೋ ಅಂತಲ್ಲ, ನನ್ನ ಮಾತಿಗೆ ನಾನು ಬದ್ಧನಾಗಿದ್ದೀನಿ. ಅದು ಸರಿ ಇಲ್ಲ, ವ್ಯವಸ್ಥೆ ಸರಿಯಾಗಬೇಕು.